ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಈ ಒಂದು ಸಟಸ್ಥಲ ವಿಚಾರಗಳು, ವೀರಶೈವ ಸಿದ್ಧಾಂತದ ವಿಚಾರ, ಭಕ್ತಸ್ಥಲದಲ್ಲಿನ ಶಟಸ್ಥಲ ಮುಕ್ತಾಯ ಮಾಡಿರಿ. ಅದರದ್ದು ರಿವಿಷನ್ ಮಾಡ್ಬೇಕಂದ್ರೆ ಒಂದೇ ಸಲ ರಿವಿಷನ್ ಸ್ಟಾರ್ಟ್ ಮಾಡೋಣ, ಎಲ್ಲ ಒಂದು ರೌಂಡ್ ಮುಗಿಸ್ಬಿಡೋಣ. ಮಹೇಶ ಸ್ಥಳದೊಳಗಿಂದು ಶಟಸ್ಥಲ ಮುಗಿಸೋಣ, ಪ್ರಸಾದಿ ಸ್ಥಳದೊಳಗಿಂದ ಶಟಸ್ಥಲ, ಎಲ್ಲ ಶಟಸ್ಥಲಗಳು ಮುಗಿಸಿದ ಮೇಲೆ ರಿವಿಷನ್ ಒಂದೇ ಬಾರಿಗೆ ಮಾಡಮ್. ಒಂದೊಂದು ಪೀಸ್ ರಿವಿಷನ್ ಮಾಡೋದಕ್ಕಿಂತ ಒಂದು ಕಡೆ ನೀಟಾಗಿ ಒಂದು ಶಟಸ್ಥಲದ ಕಂಪ್ಲೀಟ್ ನಾಲೆಜ್ ಬರಂಗ ಒಂದು ನೋಟ್ಬುಕ್ ಇಟ್ಕೊಂಡು ಬರೆದು ಬಿಡಕತ್ರಿ, ಮುಂದೆ ಪರ್ಫೆಕ್ಟ್ ಆಗಿಬಿಡುತ್ತೀರಿ. ಹೆಂಗಂತೀರಿ? ಹೌದಲ್ರಿ? ಒಂದೇ ಸಲ ರೈಟಿಂಗ್ ಕೊಟ್ಟು ಬಿಡ್ತೀನಿ ಲಾಸ್ಟಿಗೆ. ಎಲ್ಲ ಭಕ್ತ ಸ್ಥಳದೊಳಗಿನ ಶಟಸ್ಥಲಗಳು, ಮಹೇಶ ಸ್ಥಳದೊಳಗಿನ ಶಟಸ್ಥಲಗಳು, ಒಂದೆರಡೆರಡು ಸೆಂಟೆನ್ಸ್. ತಾಮಸ ನಿರಸನ ಸ್ಥಳ, ನಿರ್ದೇಶ ಸ್ಥಳ, ಮತ್ತೆ 6 ಸ್ಥಳಗಳು. 8 6 48 ಹೆಡ್ಡಿಂಗ್ಸಿಗೆ 48 ಅವ್ರ ಅಭಿಪ್ರಾಯಗಳು ಏನದವ ತಿಳಿಸಿಬಿಟ್ರೆ ಶಟಸ್ಥಲ ಅಂದ್ರೆ ಏನು ಅನ್ನೋದು ಪರ್ಫೆಕ್ಟ್ ಆಗಿ ಗೊತ್ತಾಗ್ತದೆ. ಈಗ ಮಧ್ಯೆ ಆ ಒಂದು ರಿವಿಷನ್ ಮಾಡ್ತೀವಿ, ಅದನ್ನು ಬಿಡ್ತೀವಿ, ಮರಿತೀವಿ. ಮತ್ತೆ ಮುಂದೆ ಮಹೇಶಕ್ಕೆ ಹೋಗಿ ಅದು ರಿವಿಷನ್ ಮಾಡ್ತೀವಿ, ಅದನ್ನು ಮರ್ತು ಬಿಡ್ತೀವಿ. ಒಂದೇ ಬಾರಿಗೆ ಒಂದು 2-3 ದಿವಸದಾಗ ಕಂಪ್ಲೀಟ್ ಈ ಚನ್ನಬಸವೇಶ್ವರರ ಶಟಸ್ಥಲ ಸಿದ್ಧಾಂತದ ಬಗ್ಗೆ ಏನು ಅಭಿಪ್ರಾಯ ಅದ ಅನ್ನೋದೆಲ್ಲ ಕಂಪ್ಲೀಟ್ ಬರೆದಿರಂದ್ರೆ, ಇದು ಎದಕ್ಕೆ ಹೇಳಕತ್ತೀನಿ ಅಂದ್ರೆ, ನಿಮಗೆ ಮುಂದೆ ಈಗ ಸಿದ್ಧಾಂತ ಶಿಖಾಮಣಿ ಒಳಗೆ ನೀವೇನು ಸ್ಟಾರ್ಟ್ ಮಾಡ್ಲಕತ್ತೀರಿ ಶಟಸ್ಥಲ ಅಧ್ಯಯನ, ಅಲ್ಲಿ ಸರಳ ಆಗಿಬಿಡ್ತದೆ. ಈಗ ಮೊದಲ ಕನ್ನಡದಾಗ ಮಾತೃಭಾಷೆ ಒಳಗೆ ಶಟಸ್ಥಲವನ್ನು ಅರಿತ್ರಿ ಅಂತಂದ್ರೆ ಅಲ್ಲಿ ಸಂಸ್ಕೃತದೊಳಗಿರೋ ವಿಷಯಗಳು ಸರಳ ಆಗ್ತಾವ. ಅದಕ್ಕೆ ಅದು ಫೌಂಡೇಶನ್ ಹಾಕಿ ಕೊಡ್ತಾ ಇದ್ದದ್ದು. ಈಗೇನದ ಮಹೇಶ ಸ್ಥಳ, ಭಕ್ತಸ್ಥಳದ ಶಟಸ್ಥಲ ಮುಗೀತು. ಈಗ ಮಹೇಶ ಸ್ಥಳ. ಈ ಮಹೇಶ ಸ್ಥಳದಾಗ ಏನ್ ಮಾಡ್ತೀರಿ? ಮಹೇಶ ಸ್ಥಳದ್ದು ಮೊದಲು ಏನ್ ಮಾಡ್ಬೇಕು ನೀವು? ತಾಮಸ ನಿರಸನ ಸ್ಥಳ. ಮಹೇಶ ಸ್ಥಳಕ್ಕೆ ಹೋಗ್ಬೇಕಾದ್ರ ಯಾವ ರೀತಿ ಇರಬಾರ್ದು ಅನ್ನೋದು ಮೊದಲು ತಿಳ್ಕೋಬೇಕು. ಏನು ಇರಬಾರ್ದು ಆ ಸ್ಥಳಕ್ಕೆ ಹೋಗ್ಬೇಕಾದ್ರ? ನಮ್ಮ ಹತ್ರ ತಾಮಸ ಅಂದ್ರೆ ಅಜ್ಞಾನ, ಅವಿವೇಕತನ, ಏನು ಇರಬಾರ್ದು ಅಂತ ಹೇಳ್ತಾರೆ. ಏನಿರಬಾರ್ದು ಅಂದ್ರೆ, ಹದಿರು ಸೂಳೆಗೆ ಕಟ್ಟಳೆ. ಆ ಮಹೇಶ್ವರ ಸ್ಥಳದ ತಾಮಸ ನಿರಸನ ಸ್ಥಳ, ಈ ಸ್ಥಳದ ಅನುಭವ ಏನದಂದ್ರೆ, ಮಹೇಶ್ವರ ಸ್ಥಳದ ತಾಮಸ ನಿರಸನ ಸ್ಥಳ ಅಂದ್ರೆ
ಹದಿರು ಸೂಳೆಗೆ ಕಟ್ಟಳೆ ವಿದ್ಯಾವಂತಂಗೆ ಮದ್ದು ಮರ ಹಾವಾಡಿಗಂಗೆ ಗೆಲ್ಲ ಸೋಲದ ಮಾತು. ಹದಿರು ಸೂಳೆಗೆ ಕಟ್ಟಳೆ ವಿದ್ಯಾವಂತಂಗೆ ಮದ್ದು ಮರ ಹಾವಾಡಿಗಂಗೆ ಗೆಲ್ಲ ಸೋಲದ ಮಾತು. ಮತ್ಸರ ಕೊಲ್ಲೋಟೆಯಂಗಲ್ಲದೆ ಶಿವಭಕ್ತಂಗುಂಟೆ ಅಯ್ಯ. ಇವೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಕಂಟ್ರೋಲ್ ಅದ. ಕಂಟ್ರೋಲ್ ಯಾವ ರೀತಿಯಾದ ಕಂಟ್ರೋಲ್ಗಳು ಶಿವಭಕ್ತರಿಗಿಲ್ಲ. ಏನಂತಾರ, ಒಬ್ಬರಿಗೊಬ್ಬರು ಮತ್ಸರಿಸಿ ನರಕಕ್ಕಿಳಿಯ ಹೇಳಕೊಟ್ಟನೆ ಶ್ರೀ ಗುರು ಲಿಂಗವ. ಇಲ್ಲಿ ಏನ್ ಹೇಳ್ಬೇಕು, ಅವೆಲ್ಲ ದೃಷ್ಟಾಂತಗಳು ವಿಶ್ಲೇಷಣೆ ಮಾಡ್ಬೇಕಾದ್ರೆ ಟೈಮ್ ಬಹಳ ಹಿಡಿತದೆ. ಈ ಲಿಂಗ ಕಟ್ಟಿಕೊಂಡ ಮೇಲೆ ಮತ್ಸರ ಇರಬಾರ್ದು ಅಂತ ಹೇಳ್ತಾರೆ. ಇದು ಮುಖ್ಯ. ಒಬ್ಬರಿಗೊಬ್ಬರು ಹೊಟ್ಟೆ ಕಿಚ್ಚು ಪಡಂಗಿಲ್ಲ. ಇದೊಂದು ಗುಣ ಕಲಿಬೇಕು ನಾವು. ಮಹೇಶ ಸ್ಥಳಕ್ಕೆ ಹೋಗ್ಬೇಕಾದ್ರ ಮತ್ಸರ ಇರಬಾರದು. ಈರ್ಷೆ ಮತ್ಸರ ಅಂತಾರ. ಹೊಟ್ಟೆ ಕಿಚ್ಚು. ಇನ್ನೊಬ್ರು ಯಾರ್ಯಾರ ಬೆಳಿಲಕತ್ತಾರ ಅಂತಂದ್ರ ಅವ್ರ ಬಗ್ಗೆ ಹೊಟ್ಟೆ ಕಿಚ್ಚಿರಬಾರ್ದು. ಆ ಹೊಟ್ಟೆ ಕಿಚ್ಚು ಇತ್ತು ಅಂತಂದ್ರ ಕಟ್ಟಿಕೊಂಡ ಲಿಂಗ ಏನಂತಂದ್ರ ಅದು ಒಂದು ಕಲ್ಲು ಅಷ್ಟೇ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ ಅಂತೇಳಿ ಹೇಳ್ತಾರ. ಮತ್ತೆ ಕೊಳ್ಳ ಕಟ್ಟಿಕೊಂಡದ್ದೇನದು? ಕೊಳ್ಳ ಕಟ್ಟಿಕೊಂಡ ದೇವರು ಯಾವುದು? ಎದರ ದೇವರು? ಏನ್ ನೀರಿನ ದೇವರ, ಗಾಳಿ ದೇವರ, ಏನ್ ಅಗ್ನಿ ದೇವರ? ಅದ ಕಲ್ಲಿನ ಮಣ್ಣಿಂದ ಅದ ಇಲ್ಲ. ಆ ಕಲ್ಲು ಮಣ್ಣಿನ ಮೇಲೆ ಲಿಂಗ ಅನ್ನೋದೇನದಲ್ಲ ಭಾವ, ಅದರ ಮೇಲೆ ನಮ್ಮದೊಂದು ಭಾವ. ಅಲ್ಲಿ ಅದು ದೇವರು ಅನ್ನೋದು ಒಂದು ಭಾವ. ಆ ಭಾವ ಏನಂತರ ಸಾರ್ಥಕ ಆಗ್ಬೇಕು. ಆ ಲಿಂಗಕ್ಕ ದೇವರು ಅನ್ನಂತ ಭಾವ ಸಾರ್ಥಕ ಆಗ್ಬೇಕು ಅಂದ್ರ ಮಹೇಶ ಸ್ಥಳದೊಳಗೆ ಏನಿರಬಾರ್ದು ಅಂದ್ರೆ ಮತ್ಸರ ಇರಬಾರದು, ಹೊಟ್ಟೆ ಕಿಚ್ಚಿರಬಾರದು. ಲಿಂಗ ಭಕ್ತಸ್ಯ ಕೃದ್ವೇಷಿ ಸಕೃಲಿಂಗೇನ ದೂಷಕ ಯುಗ ಕೋಟಕ್ರೀ ಮಿದ್ಭುಕ್ತ ಮೀಮಾಯ ಜಾತೆ ಕ್ರಿಮಿ. ಅಂದ್ರೆ ಇವೆಲ್ಲ ಏನದ ನೋಡ್ರಿ, ವೇದವಾಕ್ಯಗಳಿವು. ಆಗಮ ಒಳಗಿನ ವಾಕ್ಯಗಳು, ವೇದ ಆಗಮಗಳ ವಾಕ್ಯಗಳೇ ಇವು. ಇವರು ವೇದಗಳಿಗೆ ಆಗಮಗಳಿಗೆ ಧಿಕ್ಕರಿಸಿ ಈ ವಚನ ಸಾಹಿತ್ಯವನ್ನ ಸ್ವತಂತ್ರ ಧರ್ಮ ಮಾಡ್ಲಕ್ ಹೊಂಟಾರಲ್ಲ. ಇದು ಆಗಮಗಳಿಂದ ಬಂದಿಲ್ಲ, ವೇದಗಳಿಂದ ಬಂದಿಲ್ಲ, ಇದು ಸ್ವತಂತ್ರವಾಗಿ ಶರಣರಿಂದ ಬಂದದ ಅಂತೇಳೇನು ವಾದ ಮಾಡ್ಲಕ್ ಹೊಂಟಾರ ಒಂದಿಷ್ಟು ಮಂದಿ. ಈ ವಚನದೊಳಗಳೇನು ಈ ಒಂದು ಶ್ಲೋಕಗಳನ್ನ ಕಿತ್ತಾಕಿ ಬರೇ ವಚನಗಳ ಸಾಲುಗಳಷ್ಟೇ ಇಟ್ಟು ಶುದ್ಧೀಕರಣ ಮಾಡೀನಿ ಅಂತ ದಿಮಾಕ್ ಮಾಡ್ಲಕತ್ತಾರಲ್ಲ. ಇವ್ರಿಗಿಂತ ಮೊದಲು ಇವ್ರು ಪ್ರಿಂಟ್ ಮಾಡಿದವ್ರದ್ದು ಹಿಡಿಬೇಕು ನಾವು. ಮೂಲದಲ್ಲಿ ಯಾರು ಹಿಡಿದಾರೆ, ಯಾರು ಬುಕ್ ಇದು? ಪೋಗು ಹಳಕಟ್ಟಿ ಅವ್ರ ಬುಕ್ ಇದು. ಒರಿಜಿನಲ್ ವಚನಗಳು ಹಳಕಟ್ಟಿ ಅವ್ರ ವಚನಗಳು. ಪೋಗು ಹಳಕಟ್ಟಿ ಅವ್ರೇನು ಮಾಡಿ ಪ್ರಿಂಟ್ ಮಾಡ್ಯಾರಲ್ಲ, ಅವ್ರ ವಚನಗಳೇ ಒರಿಜಿನಲ್ ವಚನಗಳು. ಆ ವಚನದಾಗ ಸಿಕ್ಕ ಕಿರಾತರೆಲ್ಲ ಕೈ ಆಡಿಸಿ ಏನ್ ಬೇಕಾದ್ರೆ ಮಾಡ್ಯಾರ. ಒರಿಜಿನಲ್ ವಚನಗಳು ಸಿಗಂಗಿಲ್ಲ. ಅದೇ ಸಮಸ್ಯೆ. ಇಲ್ಲಿ ಹಳಕಟ್ಟಿಯವರ ವಚನದ್ದೇ ಬುಕ್ ಇದು. ಅದಕ್ಕೆ ಇಲ್ಲೇನು ಈಗ ಈ ಒಂದು ಲಿಂಗ ಕಟ್ಕೊಂಡು ಹೊಟ್ಟೆಗೊಂದು ಹೊಟ್ಟೆ ಕಿಚ್ಚಿ ಇತ್ತು ಅಂತಂದ್ರೆ ಇದನ್ನರಿದು, ಈ ರೀತಿ ಅರಿದು ಶಿವಭಕ್ತರು ಮದ ಮತ್ಸರವಂ ಬಿಟ್ಟು ಗುರುಲಿಂಗ ಜಂಗಮಕ್ಕೆ ಭಕ್ತಿಯಿಂದ ಸರ್ವೋಪಚಾರವ ಮಾಡುವ ಭಕ್ತನೇ ಶಿವನೆಂದು ಕಾಣದಿರ್ದೊಡೆ ಅಘೋರ ನರಕವಯ್ಯ
ಕೂಡಲ ಚನ್ನ ಸಂಗಮ ದೇವ. ಇಷ್ಟು ಸಾಕಲ್ಲ. ಅವೆಲ್ಲ ಒಂದೊಂದು ದೃಷ್ಟಾಂತ ತಗೊಂಡು ಕಥೆ ಹೇಳೋದಕ್ಕಿಂತ ಈ ಮಹೇಶ ಸ್ಥಳದೊಳಗೆ ಏನಿರಬಾರ್ದು? ಮದ ಮತ್ಸರಗಳಿರಬಾರ್ದು. ಮದ ಮತ್ಸರ ಇವು ಇದ್ದು ಅಂತಂದ್ರೆ ಆ ಲಿಂಗ ಕಲ್ಲು, ಕೊಳ್ಳ ಕಟ್ಕೊಂಡ ಲಿಂಗ ಕಲ್ಲು. ಮದ ಮತ್ಸರ ಕಳ್ಕೊಂಡ್ರ ಆ ಕಲ್ಲೇ ಲಿಂಗ. ಹೆಂಗಲ್ಲ? ಕ್ರಿಮಿಗಳು ಅಂತಾರವ್ರು. ಜಾತೇ ಕ್ರಿಮಿ ಮೀಮ. ಯಾರು ಹೊಟ್ಟೆ ಕಿಚ್ಚಿನವ್ರು ಇರ್ತಾರ ಅವ್ರ ಮುಂದ ಕ್ರಿಮಿಗಳಾಗಿ ಹುಟ್ಟುತ್ತಾರೆ. ಒಬ್ರಿಗೊಬ್ರು ಹೊಟ್ಟೆ ಕಿಚ್ಚು ಪಡೋದಕ್ಕ ಇಲ್ಲ, ಒಳ್ಳೇದಕ್ಕ ಸಂತೋಷ ಪಡಬೇಕು. ಒಳ್ಳೇದಕ್ಕ ಸಂತೋಷ ಪಡಬೇಕು, ಕೆಟ್ಟದ್ದಕ್ಕ ಎಚ್ಚರಿಸಬೇಕು. ಅದನ್ನ ಬಿಟ್ಟು ಯಾರು ಡೆವಲಪ್ ಆಗ್ಲಕತ್ತಾರಂದ್ರೆ ಅವ್ರ ಬಗ್ಗೆ ಹೊಟ್ಟೆ ಕಿಚ್ಚಿರಬಾರ್ದು. ಏನ್ ಮಾಡ್ತೀರಿ? ಮಹೇಶ ಸ್ಥಳಕ್ಕೆ ಬರ್ತೀರಾ ಹೊಟ್ಟೆ ಕಿಚ್ಚಿಬಿಟ್ಟು, ಸೊಕ್ಕು ಹೊಟ್ಟೆ ಕಿಚ್ಚಿಬಿಟ್ಟು. ಅದೇನು ಯಾರು ಬಂದಾರ? ಅದು ಇದ್ದವರೆಲ್ಲ ಹೋಗ್ಬಿಟ್ಟಾರೆ. ಹೊಟ್ಟೆ ಕಿಚ್ಚಿಕೊಳ್ಳೋರು, ಸೊಕ್ಕಿರೋರು ಎಲ್ಲ ಹೋಗ್ಬಿಟ್ಟಾರೆ. ಯಾರು ಇಲ್ಲಿ ಯಾರದಾದ್ರೆ ಅಂತವ್ರು ಯಾರಲ್ಲಿ? ನಾವೊಬ್ಬನೇ ಅಂತ ಹೋಗಿನಲ್ಲ. ಹೆಂಗ್ರಿ? ಏನ್ರಿ? ಎಲ್ಲರೂ ಹಂಗದಿ. ಅದಕ್ಕೆ ನಾವೊಬ್ಬನೇ ಅನ್ಕೋಬೇಕು. ಎಲ್ಲರೂ ನಾವೊಬ್ಬನೇ ಅಂತವಾದೀನಿ, ಉಳಿದವ್ರು ಯಾರು ಅಂತವ್ರಿಲ್ಲ ಅನ್ಬೇಕು. ಇದು ಬಿಟ್ಟು ನಾವೇನ್ ಮಾಡ್ತೀವಿ? ನಾವೊಬ್ಬ ಚಲೋ ಅದೀನಿ, ಉಳಿದವರೆಲ್ಲ ಸೊಕ್ಕಿನವ್ರಾರ, ಹೊಟ್ಟೆ ಕಿಚ್ಚಿನವ್ರಾರ ಅಂತ. ನಾವೊಬ್ಬ ಕೆಟ್ಟವದೀನಿ, ಉಳಿದವರೆಲ್ಲ ಚಲೋ ಅವರ. ಅದಕ್ಕೆ ಇಲ್ಲಿ ಮಹೇಶ ಸ್ಥಳಕ್ಕೆ ಏರ್ಬೇಕಾದ ಅವಶ್ಯಕತೆ ನಮಗದ. ಉಳಿದವರೆಲ್ಲ ಮಹೇಶ ಸ್ಥಳಿಗಳೇ ಅವರ. ಹಿಂಗೆ ನಾವು ತಿಳ್ಕೋಬೇಕು. ಹಿಂಗಾಗಿ ಸೊಕ್ಕಿರೋರು ಯಾರು? ನಾವೊಬ್ಬನೇ. ಮತ್ಸರ ಇದ್ದವ್ರು ಯಾರು? ನಾವೊಬ್ಬನೇ. ಉಳಿದವ್ರು ಯಾರು ಬರಲಿ ಅಂತದೇನಿಲ್ಲ. ಈ ರೀತಿ ಭಾವನೆ ಇರ್ಬೇಕು. ಅದು ಬಿಟ್ಟು ನಮ್ಮ ಭಾವನೆ ಹೆಂಗಿರ್ತಾವಂದ್ರೆ, ನಾ ಭಾಳ ಶುದ್ಧ ಅದೀನಿ, ಉಳಿದವ್ರಿಗೆಲ್ಲ ಭಾರಿ ಸೊಕ್ಕದ, ಉಳಿದವ್ರಿಗೆಲ್ಲ ಭಾರಿ ಹೊಟ್ಟೆ ಕಿಚ್ಚದ ಅಂತೀವಿ. ಹಿಂಗಿರ್ಬಾರ್ದು. ಅದಕ್ಕೆ ಇಲ್ಲೇನಂದ್ರ ಏನ್ ಹೇಳ್ಬೇಕಾಗ್ಯದ ಅವರು ಅಂತಂದ್ರ, ಮಹೇಶ್ವರ ತಾಮಸ ಸ್ಥಳದೊಳಗ, ತಾಮಸ ನಿರಸನ ಸ್ಥಳದೊಳಗ ಶಿವಭಕ್ತ ಅಂತ ಅನಿಸ್ಕೋಬೇಕಾಗಿದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಮದ ಮತ್ಸರವಂ ಬಿಟ್ಟು ಗುರುಲಿಂಗ ಜಂಗಮಕ್ಕೆ ಭಕ್ತಿಯಿಂದ ಸರ್ವೋಪಚಾರವ ಮಾಡುವ ಭಕ್ತನೇ ಶಿವನೆಂದು ಕಾಣದಿರ್ದೊಡೆ ಅಘೋರ ನರಕವಯ್ಯ ಕೂಡಲ ಚನ್ನ ಸಂಗಮ ದೇವ. ಹೊಟ್ಟೆ ಕಿಚ್ಚು ಯಾಪರಿ ಬಂತು ಈ ಶುದ್ಧ ಬ್ರಹ್ಮ ಪೀಠದೊಳಗ. ಅತ್ಯಂತ ಹಿರಿಯ ಸಾಧಕ ಒಬ್ಬ ದಿವ್ಯಾನಂದ ಅಂತಿದ್ದ. ಫೇಸ್ಬುಕ್ನಾಗ ಎಲ್ಲಿದೋ ಪರಿಚಯ ಆದ ದಿವ್ಯಾನಂದ. ನೀವ್ಯಾರೂ ಅಲ್ಲ, ಅವನಷ್ಟು ವಿನಯ, ಅವನಷ್ಟು ಈ ಒಂದು ಗುರು ಲಿಂಗ ಜಂಗಮ ಸೇವೆ ಮಾಡಿದವ್ರು ಯಾರೂ ಇಲ್ಲ. ಅಷ್ಟು ಸೇವೆ ಮಾಡ್ದ, ಅಷ್ಟು ಹೇಳ್ದ, ಅಷ್ಟು ಕೇಳ್ದ, ಏನೆಲ್ಲ ಮಾಡ್ದ. ಮತ್ತು ತನ್ನ ಜೀವನದೊಳಗಿರುವಂಥ ಕಷ್ಟ, ನೋವು, ಸಂಕಟಗಳನ್ನೆಲ್ಲ ತೋಡ್ಕೊಂಡು ಅದಕ್ಕೆಲ್ಲ ಪರಿಹಾರ ಮಾಡ್ಕೊಂಡ. ಎಲ್ಲ ಚಂದ ಆಯ್ತು. ಎಲ್ಲ ಚಂದ ಆದ್ಮೇಲೆ ಏನಾಯ್ತು? ಗುಡಿ ಕಟ್ಟಿ ಇನ್ನೇನು ಕಳಸ ಇಡೋ ಟೈಮ್ನೊಳಗ ಆ ಕಳಸ ಇಡೋ ಜಾಗದಾಗ ಚಪ್ಪಲಿ ಕಟ್ಟಿಬಿಟ್ಟ. ಹೊಟ್ಟೆ ಕಿಚ್ಚು ಬಂದ್ಬಿಡ್ತು ಅವನಿಗೆ. ಅದೇ ಸಮಸ್ಯೆ. ಯಾಕೆ ಅಲ್ಲಿ ಕಿರಿಕಿರಿ ಬಂತು? ಏನ್ ಮಾಡ್ಬಿಟ್ರು ಇವರು ಭಕ್ತರು, ಬೈಲೊಂಗಲ್ದವರು. ಅವರು ರೆಕಗ್ನೈಸ್ ಮಾಡಿ ಒಮ್ಮಿದೊಮ್ಮಿಗೆ ಬೈಲೊಂಗಲಕ್ಕೆ ಕರೆಸಿ ಪಾದ ಪೂಜೆ ಮಾಡಿ, ವಿಡಿಯೋ ಮಾಡಿ, ಆಡಿಯೋ ಮಾಡಿ ಹಾಕಿಬಿಟ್ರಪ್ಪ. ಹಾಕಿದ ಕೂಡ್ಲೇನೆ ಅವನಿಗೆ ಹೊಟ್ಟೆ ಕಿಚ್ಚು ಚಾಲು ಆಗ್ಬಿಡ್ತು. ನಾನು ಜಂಗಮ, ನನಗ ಪಾದ ಪೂಜೆ ಮಾಡಿಸ್ಕೋಬೇಕು ಅಂತೇನೋ ಬಂದ್ಬಿಡ್ತಪ್ಪ ತಲೆಯಾಗ. ಬಂದ ಮೇಲೆ ಅದು ಯಾವ ಮಟ್ಟಿಗೆ ಅಂದ್ರೆ ನನ್ನ ಸಂಗಟ ನೇರವಾಗಿ ಹೇಳ್ದ. ಏನಂತ?
ಅದೇನು ಪಾದ ಪೂಜೆ ಮಾಡ್ಕೊಂಡು ನಂದೇನು ಘನವಂತಿಕೆ ಅಲ್ಲ. ಅವ್ರ ಬೈಲೊಂದಲ್ದವ್ರಿಗೆ ಇವತ್ತಿಗೆ ಕೇಳ್ತೀನಿ, ನನಗೆ ಯಾಕೆ ಪೂಜೆ ಮಾಡ್ಲಕತ್ತೀರಪ್ಪ ನೀವು ಅಂತ. ಇವತ್ತಿಗೆ ಕೇಳ್ತೀನಿ ಅವ್ರಿಗೆ. ಕೇಳಿದ್ರು ಇಲ್ಲ, ನಮ್ಮ ಊರಾಗ ಇದೇ ಪದ್ಧತಿ, ನಾವು ಹಿಂಗೆ ಪೂಜೆ ಮಾಡೋರೆ, ನಾವು ಬಂದವರಿಗೆ ಮಹಾತ್ಮರಿಗೆ ನಾವು ಪೂಜೆ ಮಾಡೋರು, ಹಿಂಗೆ ಮಾಡಿದ್ರೆ ನಮಗೆ ಸಮಾಧಾನ ಅಂತೇಳಿ ಅವ್ರು ಪೂಜೆ ಮಾಡೋರು. ಇವ್ರು ಹೊಟ್ಟೆ ಕಿಚ್ಚು ಪಟ್ಟು ಏನ್ ಹೇಳ್ದ ನನಗೆ ಡೈರೆಕ್ಟ್ ಅಂತಂದ್ರೆ, ನಮ್ಮ ಊರಿಗೆ ನೀವೇನಾರ ಬಂದ್ರಿ ಅಂದ್ರೆ ನಿಮ್ಮ ಪಾದ ಪೂಜೆ ನಾವು ಮಾಡುವುದಿಲ್ಲ ಅಂತ ಹೇಳ್ಬಿಟ್ಟು. ಇದೇನು ಅವಶ್ಯಕತೆ ಇತ್ತಂದ್ರೆ ಹೇಳೋದು. ಅವಶ್ಯಕತೆ ಅದ ಅಂದ್ರೆ ಈ ಮಾತು ಹೇಳೋದು. ನಾವೇನ್ ಕಾಲ್ ಚಾಚ್ಕೊಂಡು ಅವ್ರ ಊರಿಗೆ ಹೋಗ್ತೀವ, ನಮಸ್ಕಾರ ಮಾಡಪ್ಪ. ನಾವು ಮಾಡ್ತಾ ಇರೋದು ತತ್ವಜ್ಞಾನ ಚಿಂತನ, ನಮ್ಮ ಗುರಿ ಇರೋದು ಅದು ಬಿಟ್ಟು ನಿಮ್ಮ ಊರಿಗೆ ಬಂದ್ರೆ ನಿಮ್ಮ ಪಾದ ಪೂಜೆ ನಾವು ಮಾಡಕ್ಕಾಗಲ್ಲ ಅಂತಂದ. ನಾನೇನಂದೆ, ನಿಮ್ಮ ಊರಿಗೆಲ್ಲ ನಿಮ್ಮ ಮನೆಗೆ ಬಗಲಾಗೆ ಬಂದು ಅವ್ರನ್ನ ನಮ್ಮ ಭಕ್ತರನ್ನಾಗಿ ಮಾಡಿಸಿಕೊಂಡು ಅವ್ರ ಮನೆಗೆ ಪಾದ ಪೂಜೆ ಮಾಡ್ಕೊಂಡ್ ಬರ್ತೀನಿ, ನಿನ್ನ ಮನೆ ಕಡೆ ಹೊಳ್ಳಿ ನೋಡಲ್ಲ ಕೇಳ್ಬಿಟ್ಟ. ಅವನಿಗೆ ಸಿಟ್ಟು ಬಂದ್ಬಿಡತ್ ನೋಡ್ರಿ ಅವನಿಗೆ. ಅವಾಗ ಬರೋಬ್ಬರಿ ಆನ್ಸರ್ ಕೊಡ್ಬೇಕಾ ಬೇಡ, ಸೊಕ್ಕು ಮಾಡಿದವ್ರಿಗೆ. ನಿನಗೆ ಯಾರು ಮಾಡಂದಾರ? ನಿಮ್ಮ ಊರಿಗೆ ಯಾರು ಬರ್ತಾರ? ನಿಮ್ಮ ಊರೇನು ನಿಂದ? ನಿಮ್ಮ ಊರೇನು ಎಲ್ಲ ನಿಂದ? ಊರೆಲ್ಲ ನಿಮ್ದಿರ್ತದ, ಮನೆ ಒಂದು ನಿಮ್ಮದಿರ್ತದ, ಊರು ನಿಮ್ಮದಿರ್ತದ. ಹೀಗಾಗಿ ಅವನಿಗೆ ಎಲ್ಲೋ ಒಂದು ಮದ ಮತ್ಸರ ಬಂತು. ಮತ ಮತ್ಸರ ಬಂದ್ಮೇಲೆ ಅದು ನಾವು ಇಟ್ಕೋಬೇಕಂದ್ರೂ ಅವ್ರಿಗೆ ಇರ್ಲಕ್ಕಾಗಂಗಿಲ್ಲ. ಯಾಕಪ್ಪ ಬರೋದು ಬಿಟ್ಟಿ ಅಂತ ಕೇಳಿದ್ರೆ, ನಮಗೆ ಸಾಕನಿಸ್ಬಿಟ್ಟತ್ರಿ ಅಂತ. ಸಾಕನಿಸ್ಬಿಟ್ಟ ಆಯ್ತು. ಕೊಪ್ಪಳದೊಳಗ ಕಾರ್ಯಕ್ರಮದೊಳಗೆ ಇನ್ನೊಬ್ಬ ಸುರೇಶ್ ಅಂತ ಒಂದು ವೈರಸ್ ದೋಸ್ತ ಸಿಕ್ಕಿದ್ದ, ಸಜ್ಜನ. ಅವನು ಇವನು ಕೂಡಿಕೆ ಎಲ್ಲೋರ್ದು ತಲೆ ಕೆಡಿಸಿ 8-10 ಮಂದಿಗೆ ಬರೋರಿಗೆ ಬರ್ಲಾರ್ದಂಗೆ ಮಾಡೋದು. ಅದು ಶುದ್ಧ ಬ್ರಹ್ಮದ್ದು ಮರ, ಅದು ಸ್ವತಂತ್ರ ನಿಸ್ವಾರ್ಥವಾದ ಮರ. ಯಾವಾಗರ ಗಿಡ ಎಷ್ಟು ಎಲಿ ಉದುರಾವತ್ತೆ ಅಂದ್ರೆ ತಲೆ ಕೆಡಿಸ್ಬೋದೇನದು? ಎಲಿಗಳು ಎಷ್ಟು ಉದುರ್ಯಾವ, ಇನ್ನ ಎಷ್ಟು ಎಲಿ ಅದಾವ ಅಂತೇಳಿ ಗಿಡ ತಲೆ ಕೆಡಿಸ್ಕೊತದ. ಎಲ್ಲ ಎಲಿ ಉದುರಿದ್ರು ಅದೇನು ಚಿಂತೆ ಮಾಡ್ತೇನ್ರಿ ಏನಾರ? ಅಯ್ಯೋ ನನ್ನ ಬಲ್ಲಿ ಎಲ್ಲ ಎಲಿ ಉದುರೋಗ್ಯಾವ, ಹೆಂಗ್ ಮಾಡ್ಲಿ ಅಂತ. ಮತ್ತ ಮುಂದೆ ಸೀಸನ್ ಬಂದಾಗ ಎಲಿ ಚಿಗಿತದ ಇಲ್ಲ? ಮರ ಅದು ಸಜೀವ ಮರ, ಅದು ಜೀವಂತ ಮರ. ಏನಂತೀರಿ ಕಲ್ಯಾಣಪ್ಪರ? ಅವ್ರ ಸೀನಿಯರು, ಕಲ್ಯಾಣಪ್ಪ ಅವ್ರ ಅವಾಗಿನ ಕಾಲದಾಗ ಜೂನಿಯರ್. ಅವರೇ ಸೀನಿಯರ್ ಹೌದ್ರಿಲ್ಲ ಮೊದಲ? ನೀವು ಅವಾಗ ಜೂನಿಯರ್ ಇದ್ರಿ, ಏನಾಯ್ತು ಅವರೆಲ್ಲ ಆದ್ಮೇಲೆ ನೀವೇ ಸೀನಿಯರ್ ಆಗಿಬಿಟ್ರಿ. ಏನ್ ಹೇಳ್ಬೇಕು ತಿಳಿಯಂಗಿಲ್ಲ. ಬ್ಯಾಡ, ಇಂಥವ್ ಮಾತಾಡೋದೇ ಬ್ಯಾಡ ಅಂತ ಕಲ್ಯಾಣಪ್ಪ. ಯಾಕಂದ್ರೆ ಅವ್ರು ಮಹಾತ್ಮ ಗಾಂಧಿ ಇದ್ದಂಗ. ಅವ್ರು ಪಾಕಿಸ್ತಾನ ಅಷ್ಟೇ ಅವ್ರಿಗೆ, ಇಂಡಿಯಾನು ಅಷ್ಟೇ, ಇಬ್ಬರಿಗೆ ಹೆಡ್ ಅವರು. ಯಾರ ಎಲ್ಲರ ಹೋಗ್ರಿ, ಎಲ್ಲರ ಇರ್ರಿ, ಆರಾಮಿರ್ರಿ. ಹೆಂಗದ ನೋಡ್ರಿ ಅವ್ರ ಬ್ಯಾಲೆನ್ಸ್ ಹೆಂಗದ. ಅದಕ್ಕೆ ಮಹಾತ್ಮರು ಅನ್ಸ್ಕೋತಾರ. ಇಂಥವ್ ಯಾವ ಏನು ಕಿತ್ತಬೇದಿ ಕೆಲಸಗಳು ಇಲ್ಲ ಅವ್ರ ಬಲ್ಲಿ. ಎಲ್ಲರನ್ನ ಹೃದಯದಾಗ ಹಾಕೊಳ್ಳೋಂಥ ಶಕ್ತಿ ಅದ ಅವ್ರ ಹತ್ರ. ಅವು ಬಸವಣ್ಣನ ಹೃದಯನ ಹಂಗೆ ಇತ್ತು. ಆದ್ರೆ ಚಂದ ಬಸವಣ್ಣ ಹಂಗೆ ಕೇಳ್ತಿದ್ದಿಲ್ಲ. ನಡೆಯುತ್ತಿದ್ದವ್ ಏನಿರ್ಬೇಕು ಹಂಗಿರ್ಬೇಕು, ಒಂದು ಸ್ಟ್ಯಾಂಡರ್ಡ್. ಇಲ್ಲಿ ನೋಡ್ರಿ ಹೆಂಗ ಮದ ಮತ್ಸರ ಬ್ಯಾಡ ಅಂತ ನಾವು. ಆದ್ರೆ ಬಸವಣ್ಣ ಅಂತ ಮತ್ಸರ ಇದ್ರೂ ಇರ್ಲಿ ಬಿಡಪ್ಪ, ಬೈಯೋರು ಬೈಲಿ, ಜಗಳಾಡೋರು ಜಗಳಾಡ್ಲಿ, ಅವರೆಲ್ಲರಿಗೆ ನಾನು ಬಂದು ಬಳಗ ಅಪ್ಪ ಅಮ್ಮ ಅಂತೀನಿ, ಇರ್ಲಿ ಅಂತ ನಾವು ಬಸವಣ್ಣ. ಇಲ್ಲಿ ಚಂದ ಬಸವಣ್ಣ ಎಲ್ಲ ಕಿತ್ತೊಗಿತ ನಡೆಯಕ ಬ್ಯಾಡ, ಇಂಥವ್ರೆಲ್ಲ ಬ್ಯಾಡ ನಮ್ಗೆ. ಮತ್ತೆ ನಾಳೆಗೆ ಈ ಮದ ಮತ್ಸರಗಳು ಏನೇನು ಇರ್ತಾವ, ಎಷ್ಟು ವೆರೈಟಿ ಇರ್ತಾವ ಎಲ್ಲ ಹೇಳ್ತಾರ ನಾಳೆ. ಮದ ಮತ್ಸರಗಳದೇ ಪಾಠ ನೋಡ್ರಿ. ಇದಿಷ್ಟು ನಿರಸನ ಸ್ಥಳದೊಳಗೆ.
ಎರಡನೇ ವಚನ ಹೇಳೋಣ ಸಾಕ? ನಾಳೆ ಹೇಳೋಣ? ನಾಳೆ ಹೇಳೋಣ. ಯಾಕಂದ್ರೆ ಎಲ್ಲ ಒಟ್ಟು ಒಂದೇ ದಿನ ಹೇಳಿದ್ರೆ ಮಹೇಶ ಸ್ಥಳದೊಳಗ ಮದ ಮತ್ಸರಗಳು ಇರಬಾರ್ದು. ಮತ್ತ ಭಕ್ತ ಸ್ಥಳದೊಳಗ ಆಚಾರ, ಗುರು ಹೇಳಿದಂತ ಆಚಾರಗಳನ್ನು ಮಾಡ್ತಾ ಇರಬೇಕು. ಆಚಾರ ಮಾಡ್ಲಕತ್ತೀರಿ ಅಂತಂದ್ಮೇಲೆ ನಿಮ್ಮೊಳಗೆ ಏನಿರಬಾರ್ದು? ಮಹೇಶ ಸ್ಥಳಕ್ಕೆ ಬಂದಿರಿ ಅಂತಂದ್ರ ಅಲ್ಲಿ ಭಕ್ತ ಸ್ಥಳದೊಳಗೆ ಲಿಂಗ ಕಟ್ಟಿಕೊಂಡು ಆಚಾರ್ಯಸ್ಥರಾಗಬೇಕು. ಆಚಾರದ ಬಗ್ಗೆ ಹೇಳಿದ್ರು. ಇಲ್ಲಿ ಮದ ಮತ್ಸರಗಳು ಇರಬಾರ್ದು ಅಂತ ಹೇಳಿದ್ರು. ಮದ ಎದಕ್ಕೆ ಬರ್ತದ್ರಿ? ಅದು ನಾನು, ನನ್ನದು ಅಂದಾಗ ಎಲ್ಲಿ ಬರ್ತದದು? ಎದರಿಂದ ಹುಟ್ಟುತ್ತದು? ಅಜ್ಞಾನದಿಂದ ಹುಟ್ಟುತ್ತದೆ. ಅದೇ ಮದ ಮತ್ಸರ ಅಂದ್ರೆ ಅಹಂಕಾರ. ಎದರಿಂದ ಹುಟ್ಟುತ್ತದು? ಅಜ್ಞಾನದಿಂದ. ಅಜ್ಞಾನದಿಂದ, ಬ್ರಹ್ಮದ ಅಜ್ಞಾನದಿಂದ. ಅಜ್ಞಾನದಿಂದ ನಾ ಹುಟ್ಟಿತ್ತು. ನಾ ಹುಟ್ಟಿದಲ್ಲಿ ಏನಾಯ್ತು? ಇವೆಲ್ಲ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳೆಲ್ಲ ನಾನು ಹುಟ್ಟಿದ್ದಕ್ಕೆ ಅವೆಲ್ಲ ಹುಟ್ಟ್ಯಾವ. ನಾನು ಅನ್ನೋದೇ ಅಜ್ಞಾನ. ಎಂತ ಅದು? ವಾಚ್ಯಾರ್ಥದ ನಾನು, ಲಕ್ಷ್ಯಾರ್ಥದ ನಾನಲ್ಲ. ಲಕ್ಷ್ಯಾರ್ಥದ ನಾನು ಅಂತಂದ್ರೆ ಆತ್ಮವೇ ನಾನು, ಬ್ರಹ್ಮವೇ ನಾನು. ವಾಚ್ಯಾರ್ಥದ ನಾನುವಿನಲ್ಲಿ ಇವೆಲ್ಲ ಹುಟ್ಟುತ್ತವ. ನೆಕ್ಸ್ಟ್ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲದಾಸ್ ಜಿಯವರ ಕೃತಿ ತರಂಗ 5, ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರ ಜೊತೆಗೆ ಸಂವಾದ, ಮೋಕ್ಷ ವಿಚಾರವನ್ನು ಕುರಿತು ಸಂವಾದ, 239ನೇ ವಿಷಯಾಂಕ, ಬ್ರಹ್ಮದ ಅಜ್ಞಾನದಿಂದ ಸಂಸಾರ ಹುಟ್ಟಿತು ಅಂತಂದ್ರೆ ಬ್ರಹ್ಮಾಂಡ ಪಿಂಡಾಂಡಗಳೆಲ್ಲ ಬ್ರಹ್ಮದ ಅಜ್ಞಾನದಿಂದ ಹುಟ್ಟಿತ್ತು ಅಂತ ಈಗಾಗಲೇ ನೀವು ತಿಳ್ಕೊಂಡಿರಿ. ಮಾಡೀನಿ, ರಾತ್ರಿ 8ಕ್ಕೆ ಫೋನ್ ಮಾಡೀನಿ. ಅವನು ಯಾರೋ ಲೇಬರ್ಗಳು ಮರ್ತಂಗೆ ಕಾಣಿಸ್ತಾನ. ಮುಂಜಾನೆ 8ಕ್ಕೆ ಫೋನ್ ಮಾಡಿರ್ತೇವೆ. ಈಗ ಬರ ನಾವು ಕರ್ಕೊಂಬರ್ತಾನೆ. 8ಕ್ಕೆ ಮಾಡೋಣ. ಈಗ 8ಕ್ಕೆ ಫೋನ್ ಮಾಡೋನು, ಲೇಬರ್ಗಳು ಕರ್ಕೊಂಬರ್ತಾನೆ. 10:10ವರೆಗೆ ಹೋಗ. ಇಲ್ಲ ಅಂದ್ರೆ ಊರಾಗ ಅಲ್ಲಿ ಯಾರಿಗಾರು ಪರಿಚಯ ಮಾಡ್ಕೊಂಡು ಲೇಬರ್ ಹೋಗ್ಕೊಂಡು ಹೋಗ್ಬೇಕು. ಏನಾಗ್ತ ಅದಕ್ಕೆ ಯಾವ ಕ್ರಮದಿಂದ ಅಂದ್ರೆ ಅದಕ್ಕೊಂದು ಏನಾರ ಕ್ರಮ ಆದೇನು? ಜಗತ್ತು ಉತ್ಪತ್ತಿ ಆಗ್ಬೇಕಂದ್ರೆ ಅದೇನು ಸಾಣದದೇನದು? ಸಂಸಾರ ಇದು ಜಗತ್ತ ಒಂದಲ್ಲ ಎರಡಲ್ಲ, 84 ಲಕ್ಷ ಜೀವರಾಶಿಗಳದಾವ. 84 ಲಕ್ಷ ಜೀವರಾಶಿಗಳು ಏನಂದ್ರ ಒರಿಜಿನಲ್ ಅದಾವ್ರಿ, ಒರಿಜಿನಲ್. ಮತ್ತೀಗ ಹೊಸವು ಬಂದ್ಬಿಟ್ಟವೀಗ. ಹೊಸವು ನಾಯಿ ಅಂತಂದ್ರೆ ಒಂದೇ ಡಿಸೈನ್ ಇತ್ತು ಅವಾಗ. ನರಿ ಅಂತಂದ್ರೆ ಒಂದೇ ಡಿಸೈನ್ ಇತ್ತು. ಹುಲಿ ಅಂದ್ರೆ ಒಂದೇ ಡಿಸೈನ್ ಇತ್ತು. ಹುಲಿ ಅಂದ್ರೆ ಇದಕ್ಕೆ ಹುಲಿ ಅಂತ ಹೇಳಕ್ಕೆ ನಿಮಗೆ ಒಂದು ಡಿಸೈನ್ ತೋರಿಸಿದ್ರೆ ಹುಲಿ. ಈಗ ಏನಾಗ್ಯದ, ನಿಮ್ಮ ಮನೆಯ ನಾಯಿ ನರಿ ಹೆಂಗದ, ಒಂಟಿ ಹೆಂಗದ, ಕುದುರೆ ಹೆಂಗದ, ಕತ್ತಿ ಹೆಂಗದ, ಹುಲಿ ಹೆಂಗದ, ಚಿಗರಿ ಹೆಂಗದ, ಒಂದೇ ಪ್ರಾಣಿನ ನಾನಾ ರೀತಿ ಡಿಸೈನ್ ಮಾಡ್ಯಾನ ಮನುಷ್ಯ. ಮಾಡ್ಯಾನ ಇಲ್ರಿ?
ಗಣಪತಿ ಮಣ್ಣಿಂದ ಮಾಡ್ಯಾನ, ಇಲ್ಲಿ ಜೀವಂತ ಪ್ರಾಣಿಗಳನ್ನು ಮಾಡ್ಯಾನಲ್ಲ. ಈಗ 84 ಲಕ್ಷ ಜೀವರಾಶಿಗಳೊಳಗ ಒಂದು ನಾಯಿನ ಏಜ್ ಡಿಸೈನ್ ಆಗಂಗ ಮಾಡ್ಯಾನವ. ಅದು ಈಟೆ ಗಿಡ್ಡ ನೆಲ ಹಿಡ್ಕೊಂಡು ಅಡ್ಡಾಡ್ತದ, ಎತ್ತರ, ಅದೇನೋ ಮುದೋಳ ನಾಯಿ ಅಂತ ಎಲ್ಲದಕ್ಕಿಂತ ಎತ್ತರ ಅದ. ಎಷ್ಟು ಥರ ನಾಯಿಗಳು, ಎಷ್ಟು ಥರ ಏನು ನಾಯಿ ನಾಯಿ ನಾಯಿ. ನಮ್ಮ ಸಂಬಂಧಿಕರದಾಗ ಒಂದು ಹುಡುಗಿ ಅದಕ್ಕೇನಂತೀರಿ, ವೆಟರ್ನರಿ ಅಂತೀರ ಏನಂತೀರಿ, ಪ್ರಾಣಿ ಇದು MBBS ಇದ್ದಂಗೆ ಅದು ವೆಟರ್ನರಿ ಮಾಡಿದಳೆ. ವೆಟರ್ನರಿ ಮಾಡಿ ನಮ್ಮ ಮಿಸ್ಸಸ್ ಅಣ್ಣನ ಮಗಳು ವೆಟರ್ನರಿ ಮಾಡಿ ಏನ್ ಮಾಡಿದಳಪ್ಪ, MD ಮಾಡಿದಳು. ಗೌರ್ಮೆಂಟ್ ಜಾಬ್ ಸಿಕ್ಕಿಬಿಡ್ತು. ಇವೆಲ್ಲ ನರ್ಸಿಂಗ್ ಹೋಮ್ ಕಟ್ಟಿ, ರೂಮ್ ಬಾಡಿಗೆ ಕಟ್ಟಿ, ಅವು ಏನೇನೇನೇನೋ ಮಾಡಿ ರೊಕ್ಕ ಗಳಿಸೋದು. ಆಕೆ ಸುಮ್ಮೊಂದು ರೂಮ್ನಾಗ ಡಾಗ್ ಹಾಸ್ಪಿಟಲ್ ಅಂತ ಮಾಡಿಬಿಟ್ಟಾಳ. ಡಾಗ್ ಹಾಸ್ಪಿಟಲ್ ಅಂತ ದಿನ 50,000ಲಿಂದ 1 ಲಕ್ಷ ಮನೆಗೆ ಹೋಯ್ತಾಳೆ. ನಾಯಿ ದವಾಖಾನೆ ಮಾಡಿ ಇದೆ ಅಂತದ್ದು. ಆ ನಾಯಿ ತಗೊಂಡು ಬರೋದ್ರಾಗ ಒಬ್ಬ ಸಬ್ ಇನ್ಸ್ಪೆಕ್ಟರ್ ನಾಯಿ ಸಾಕಿದ್ದ. ಆ ಅವ ದವಾಖಾನೆ ಕರ್ಕೊಂಬಂದ. ಆ ನಾಯಿಗಳ ಒಂದು ಟ್ರೀಟ್ಮೆಂಟ್ನಾಗ ಇವರಿಬ್ರು ಮದುವೆ ಮಾಡ್ಕೊಂಡ್ಬಿಟ್ರು. ಈಗ ಅವ್ರ ಮನೆಯೊಳಗೆ ಅತ್ಯಂತ ಸಂತೋಷದ ವಾತಾವರಣ, ಆನಂದದ ವಾತಾವರಣ. ಯಾರು ಬೀಗತನ ಮಾಡಿದಾರಂತಂದ್ರೆ ನಾಯಿ ಟ್ರೀಟ್ಮೆಂಟ್ ಕೊಡಿಸ್ಲಕ್ಕೆ ಹೋಗಿ ಅವ್ರೊಬ್ರು ಕೋರ್ ಮದುವೆ ಮಾಡ್ಕೊಂಡ್ಬಿಟ್ರು. ಡಾಗ್ ಹಾಸ್ಪಿಟಲ್ ದಿನ ಮಿನಿಮಮ್ ಒಂದು 50,000 1 ಲಕ್ಷ ಇಟ್ಕೊಂಡು ಹೋಗ್ತಾರೆ. ಏನ್ ಬೇಕಾದ್ದು ದವಾಖಾನೆ ತೆಗಿಬಹುದು ಅವ್ರು. 80 ಲಕ್ಷ ಈ ಮನುಷ್ಯರದು ಒಂದೇ ಅದ. ಇವರು ಮಾಡೋ MBBS MDದಾಗ ಅವರು ಎಲ್ಲ ಪ್ರಾಣಿಗಳ ಬಗ್ಗೆ, ಎಲ್ಲ ಪಕ್ಷಿಗಳ ಬಗ್ಗೆ ದವಾಖಾನೆ ತೆರಿಬಹುದು. ಅದೆಂತ ದೊಡ್ಡ ಪ್ರಮಾಣದ್ದು. ಅದಕ್ಕದೇನು ಸಣ್ಣದದ ಜೀವರಾಶಿ. ಮತ್ತೇನದ ಬ್ರಹ್ಮಾಂಡ ಅಂದ್ರೆ ಅದು ಏನು ಅಗಮ್ಯ, ಅಗೋಚರ, ಅಪ್ರಮಾಣ. ಅದರ ಸೈಜ್ ಏಟದ ಗೊತ್ತಿಲ್ಲ, ಅಳತಿ ಗೊತ್ತಿಲ್ಲ, ಅಂಥದ್ದು ತಯಾರಾಗ್ಯದ. ಇದು ತಯಾರಾಗಿಬಿಟ್ಟದಲ್ಲ ಬ್ರಹ್ಮದ ಅಜ್ಞಾನದಿಂದ. ಬ್ರಹ್ಮದ ಜ್ಞಾನದಿಂದ ಎಲ್ಲವೂ ಬ್ರಹ್ಮನೇ ಆದ. ಬ್ರಹ್ಮ ಇಲ್ಲ ಅಂತಂದ್ರೆ ಇವೆಲ್ಲ ನಾಮರೂಪಾತ್ಮಕವಾದ ಸಂಸಾರ, ಬ್ರಹ್ಮಾಂಡ, ಪಿಂಡಾಂಡ ಏನದಲ್ಲ, ಇದರೊಳಗೆ ಏನಾರ ಕ್ರಮ ಆದೇನು ಅಂತ. ಇದ್ರಾಗ ಏನ್ ಕ್ರಮ ಆದ ಅಂತ ಒಂದು ಪ್ರಶ್ನೆ. 151ನೇ ವಿಷಯಾಂಕ. ಭಗವಾನ್ ಬ್ರಹ್ಮ ಅಜ್ಞಾನತೆ ಜೋ ಉಪಜೈ ಸಂಸಾರ. 1ನೇ ಸಾಲು 2ನೇ ಸಾಲು. ಭಗವಾನ್ ಅಂದ್ರೆ ಹೇ ಭಗವಂತ, ಹೇ ಸದ್ಗುರುನಾಥ, ಬ್ರಹ್ಮದ ಅಜ್ಞಾನದಿಂದ ಯಾವ ಈ ಸಂಸಾರ ಹುಟ್ಟಿದೆಯಲ್ಲ. 3ನೇ ಸಾಲಿನ ಅರ್ಥ ಸೋ ಕಿ ಕ್ರಮತೆ ಹೋತ ಹೈ, ಅಂದ್ರೆ ಅದು ಯಾವ ಕ್ರಮದಿಂದ ಹುಟ್ಟಿದೆ. ಸೋ ಕಿ ಹಿ ಕ್ರಮತೆ ಹೋತ ಹೈ. ಕಿಹಿ ಅಂದ್ರೆ ಯಾವ, ಕ್ರಮತೆ ಅಂದ್ರೆ ಕ್ರಮದಿಂದ, ಹೋತ ಹೈ ಅಂದ್ರೆ ಹುಟ್ಟುತ್ತದೆ. ಸೋ ಅಂದ್ರೆ ಅದು ಜಗತ್ತು ಅಥವಾ ಸಂಸಾರ. ಇದು ನನಗೆ ತಿಳಿಸ್ರಪ್ಪ, ಅದು ಯಾವ ಕ್ರಮದಿಂದ ಹುಟ್ಟ್ಯಾದ. ಬ್ರಹ್ಮದ ಅಜ್ಞಾನದಿಂದ ಸಂಸಾರ ಹುಟ್ಟ್ಯಾದ ಅಂದ್ರೆ ಏನು ಕ್ರಮ, ಏನ್ ಪದ್ಧತಿ, ಅದು ಹುಟ್ಟೋದಕ್ಕೆ ಏನಾರ ಪದ್ಧತಿ ಆದ ಇಲ್ಲ ಎಂಬುದರ ಬಗ್ಗೆ ನನಗೆ ನಿಶ್ಚಯವಾಗಿ ಹೇಳಿರಿ. ಬ್ರಹ್ಮದ ಅಜ್ಞಾನದಿಂದ ನಾಮರೂಪಾತ್ಮಕ ಜಗತ್ತು ಹುಟ್ಟ್ಯಾದ ಅನ್ನೋದು ನಿಮಗೆ ಮೊದಲ ನಿಶ್ಚಯ ಆಗ್ಬೇಕು. ಈ ಜಗತ್ತು ಯಾವಾಗ ಸೃಷ್ಟಿಯಾಯಿತು, ಹ್ಯಾಂಗ ಸೃಷ್ಟಿಯಾಯಿತು, ಯಾವಾಗ ಸೃಷ್ಟಿಯಾಯಿತು, ಹ್ಯಾಂಗ ಸೃಷ್ಟಿಯಾಯ್ತು ಅಂತೇಳಿ ವಿಜ್ಞಾನಿಗಳು ಬಿಗ್ ಬ್ಯಾಂಗ್ ಥಿಯರಿ ಅಂತ ಮತ್ತೊಬ್ಬರು ಜಗತ್ತು ಸೃಷ್ಟಿಯ ಬಗ್ಗೆ ಕತಿ ಬರೀತಾರ. ಎಷ್ಟು ಮಂದಿ ಎಷ್ಟು ರೀತಿ ಹೇಳ್ಯಾರ. ಇಲ್ಲಿ ನಿಶ್ಚಲದಾಸರು ಆಗಿರ್ಬೋದು, ವೇದಾಂತ ಸಿದ್ಧಾಂತಿಗಳಾಗಿರ್ಬೋದು, ಪರಮ ಸತ್ಯವನ್ನ ಹೇಳ್ಯಾರ. ಏನ್ ಹೇಳ್ಯಾರ ಅಂದ್ರೆ, ಈ ಕ್ಷಣ ನಿಮಗೆ ಬ್ರಹ್ಮದ ಬಗ್ಗೆ ಮರುವಾಗ್ಯದ ಅಂದ್ರೆ ಈ ಕ್ಷಣನೇ ಈ ಜಗತ್ತು ಉತ್ಪತ್ತಿ ಆಗ್ಯದ. ಮತ್ತೆ ಈ ಕ್ಷಣ ನಿಮಗೆ ಬ್ರಹ್ಮದ ಅರಿವಾಗ್ಯದ ಅಂದ್ರೆ ಈ ಕ್ಷಣನೇ ಅದು ಜಗತ್ತು ನಾಶ ಆಗಿ ಅಲ್ಲಿ ಬ್ರಹ್ಮ ಒಂದೇ ಉಳಿದ. ನಾಶ ಅಂದ್ರೇನು ಬಾಧ.
ಮಣ್ಣಿನ ಜ್ಞಾನ ನಿಮಗೆ ಯಾವಾಗ ಆಗ್ಯದ, ಆವಾಗ ಏನಾಯ್ತು, ಗಡಿಗೆ ಬಾಧ ಆಗ್ಯದ. ಯಾವಾಗ ನಿಮಗೆ ಮಣ್ಣಿನ ಬಗ್ಗೆ ಅಜ್ಞಾನ ಆಗ್ಯದ, ಆವಾಗ ನಿಮಗೆ ಗಡಿಗೆ ಏನಾಗ್ಯದ, ಉತ್ಪತ್ತಿ ಆಗ್ಯದ. ಎಷ್ಟು ಸರಳದ ಜಗದ ಉತ್ಪತ್ತಿ ಬಗ್ಗೆ ಕತೆ. ಮಣ್ಣಿನ ಬಗ್ಗೆ ಜ್ಞಾನ ಆಗೋದು, ಮಣ್ಣಿನ ಬಗ್ಗೆ ಮರುವಾಗದು. ಮಣ್ಣಿನ ಬಗ್ಗೆ ನಿಮಗೆ ಯಾವಾಗ ಮರು ಆಗ್ತದ ಆವಾಗ ಗಡಿಗೆ ಉತ್ಪತ್ತಿ ಆಗ್ತದ. ನಿಮಗೆ ಯಾವಾಗ ಮಣ್ಣಿನ ಬಗ್ಗೆ ಅರಿವು ಆಗ್ತದ ಆವಾಗ ಗಡಿಗೆ ಬಾಧವಾಗುತ್ತದೆ. ಅದೇ ರೀತಿ ಬ್ರಹ್ಮದ ಬಗ್ಗೆ ನಿಮಗೆ ಯಾವಾಗ ಅರಿವಾಗ್ತದ ಆವಾಗ ಈ ಸಂಸಾರ, ಬ್ರಹ್ಮಾಂಡ, ಪಿಂಡಾಂಡ ಎಲ್ಲ ಬಾಧವಾಗಿ ಕೇವಲ ಬ್ರಹ್ಮ ಒಂದೇ ಇರ್ತದೆ. ಅದು ಶಾಶ್ವತವಾದ ಸತ್ಯ. ಯಾವಾಗ ನಿಮಗೆ ಬ್ರಹ್ಮದ ಬಗ್ಗೆ ಅಜ್ಞಾನ ಅಂದ್ರೆ ಮರುವಾಗ್ತದೆ, ಆಯ್ತಂತಂದ್ರೆ ನಾಮರೂಪಾತ್ಮಕ ಜಗತ್ತು ಅದೇ ಕ್ಷಣದಲ್ಲಿ ನಿಮಗೆ ಉತ್ಪತ್ತಿ ಆಗ್ತದೆ. ಇಷ್ಟು ಸರಳದ. ಹಿಂಗ ಆತದಲ್ಲ ಖರೆ, ಇದಕ್ಕೇನು ಕ್ರಮ ಅದ ಏನು? ನೀವು ಹೇಳಿದ ಅರ್ಥ ಆಯ್ತು ನಮಗ. ಇದ್ರೊಳಗೆ ಏನಾರ ಕ್ರಮ ಅದ? ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಹೋಗೋಣಲ್ಲ ಅಂತ ನಾವು. ಇಷ್ಟು ನಿಮಗೆ ನಿಶ್ಚಯವಾಗಿ ಅರ್ಥ ಆಗಿರಬೇಕು. ಅದಕ್ಕೇನು ಎಂದೋ ಒಂದು ದಿನ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಎಕ್ಸ್ಪೈರ್ ಇಲ್ಲ. ಕ್ಷಣ ಕ್ಷಣನೂ ಸೃಷ್ಟಿ, ಕ್ಷಣ ಕ್ಷಣನೂ ಲಯ ಅಷ್ಟೇ. ಬ್ರಹ್ಮದ ಅರಿವಾದಾಗ ಲಯ, ಬ್ರಹ್ಮದ ಮರಿವಾದಾಗ ಜಗತ್ತು ಸೃಷ್ಟಿ. ಒಪ್ಕೋತೀರ? ಅದು ಹ್ಯಾಂಗ್ರಿ ಅಂತೀರ? ಈ ವಾಕ್ಯವನ್ನ ಹಿಡ್ಕೊಳ್ಳೋಷ್ಟು ಶಕ್ತಿ ಬುದ್ಧಿ ಒಳಗೆ ಬಂದದ ಅನ್ಕೋತೀನಿ. ಮಣ್ಣಿನ ಬಗ್ಗೆ ಯಾವಾಗ ನಿಮಗೆ ಅರಿವಾಗುತ್ತದೆಯೋ ಆವಾಗ ಮಡಿಕೆ ಬಾಧವಾಗುತ್ತದೆ. ಮಣ್ಣಿನ ಬಗ್ಗೆ ಮಣ್ಣಿನ ಮರವಿಯಾದಾಗ ಗಡಿಗೆ ಉತ್ಪತ್ತಿ ಆಗುತ್ತದೆ, ಅರಿವಾದಾಗ ಗಡಿಗೆ ಬಾಧವಾಗುತ್ತದೆ. ಅದರಂತೆ ಬ್ರಹ್ಮದ ಮರವಿಯಾದಾಗ ಅದೇ ಕ್ಷಣದಲ್ಲಿ ಜಗತ್ ಸೃಷ್ಟಿಯಾಗುತ್ತದೆ. ಬ್ರಹ್ಮದ ಅರಿವಾದಾಗ ಅದೇ ಕ್ಷಣದಲ್ಲಿ ಜಗತ್ ಬಾಧವಾಗುತ್ತದೆ. ಯಾವಾಗ ಅಂತ ಒಂದೇ ಸಲ ಅನ್ಬಾರ್ದು. ಯಾವಾಗ ಬೇಕಾದಾಗ ಅವಾಗ ಇವಾಗತ್ತಲ್ಲ. ಯಾವಾಗ ನಿಮಗೆ ಮರು ಬರ್ತದ ಆವಾಗ. ನಾಮರೂಪಾತ್ಮಕ ಮಡಿಕೆ ಏನಾಗ್ತದ, ಉತ್ಪತ್ತಿ ಆಗ. ಅಲ್ಲಿರೋದು ಒಂದೇ ಬ್ರಹ್ಮ. ಆ ಬ್ರಹ್ಮಗೆ ನೀವು ನಾಮರೂಪಾತ್ಮಕವಾಗಿ ಬುದ್ಧಿಲಿಂದ ತಿಳ್ಕೊತೀರಿ. ಇದು ಏನದಪ್ಪ? ಬ್ರಹ್ಮದ ಮರೆವೇ ಆಗಿ ಏನಾಗ್ತದ, ಆ ಒಂದು ಜಗತ್ತಿನ ಉತ್ಪತ್ತಿ ಆಗದು. ಇದು ಏನಪ್ಪ? ನಾಮರೂಪಾತ್ಮಕ ಜಗತ್ತು ಉತ್ಪತ್ತಿ ಆಗದು. ಇದು ಬುದ್ಧಿಯ ವಿಲಾಸ. ಬುದ್ಧಿ ಅಂದ್ರೆ ಏನು? ಅಂತಃಕರಣ. ಅಂತಃಕರಣ ಇದೇನದ? ಆಭರಣ. ಮತ್ತು ಆಭರಣ ಎದರಿಂದ ತಯಾರಾಗ್ಯದ? ಬಂಗಾರಲಿಂದ ತಯಾರಾಗ್ಯದ. ಬಂಗಾರ ಅಂದ್ರೆ ಯಾವುದು? ಅಜ್ಞಾನ. ಅಜ್ಞಾನದ ಅಡ್ರೆಸ್ ಎಲ್ಲದ? ಕಾರಣ ಶರೀರದ. ಕಾರಣ ಶರೀರದೊಳಗಿನ ಅಜ್ಞಾನವನ್ನ ನೀವು ಕಳ್ಕೊಂಡ್ರಿ ಅಂದ್ರ, ಬಂಗಾರ ನಷ್ಟ ಮಾಡ್ಕೊಂಡ್ರಿ ಅಂದ್ರ, ಈ ಅಂತಃಕರಣ ಎನ್ನುವ ಬುದ್ಧಿ ಎನ್ನುವ ಆಭರಣ ಕೂಡ ನಷ್ಟವಾಗಿ ಹೋಗ್ತದೆ. ಯಾವಾಗ ಈ ಆಭರಣ ನಷ್ಟ ಆಯ್ತು, ಬಂಗಾರ ನಷ್ಟ ಆಯ್ತು, ಅಲ್ಲಿ ಏನದ? ಉತ್ಪತ್ತಿಯಾದ ಜಗತ್ತು ಇರಲಿಕ್ಕೆ ಶಕ್ಯವಿಲ್ಲ. ಅಲ್ಲಿ ಬ್ರಹ್ಮ ಮಾತ್ರ ಉಳಿತಾನೆ. ಹಿಂಗಾಗಿ ಬುದ್ಧಿಯ ವಿಲಾಸ ಅಂದ್ರೆ ಅಂತಃಕರಣದ ವಿಲಾಸ. ಅಂತಃಕರಣದ ವಿಲಾಸ ಅಂದ್ರೆ ಅಜ್ಞಾನದ ವಿಲಾಸ. ಅಜ್ಞಾನದ ವಿಲಾಸ ಕಾರಣ ಶರೀರ. ಅದೇನು ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಅಂದ್ರೆ ಇದ್ದಂಗದ ಅಲ್ಲ. ಅಜ್ಞಾನ ಅಂದ್ರೆ ಅದು ಒಂದು ಶರೀರ ಅಲ್ಲ. ಆದ್ರೂ ಶರೀರಕ್ಕೆ ಇರುವಂತ ಒಂದು ಸ್ಥಾನಮಾನ ಅದಕ್ಕೆ ಕೊಟ್ಟಾರ. ಅಜ್ಞಾನ ಅಂದ್ರೆ ಕಾರಣ ಶರೀರ. ಏನ್ ಅಜ್ಞಾನ? ಬ್ರಹ್ಮದ ಬಗ್ಗೆ ಅಜ್ಞಾನ, ಸತ್ಯ ವಸ್ತುವಿನ ಬಗ್ಗೆ ಅಜ್ಞಾನ, ಮರೆವು. ಇಷ್ಟೇ.
ಇಷ್ಟು ನಿಮಗೆ ಚಂದ ತಿಳಿತಂದ್ರೆ ಮುಂದೆ ಅದಕ್ಕೆ ಏನಾರ ಒಂದು ಕ್ರಮ ಆದ ಏನಾರ ಒಂದು ಪದ್ಧತಿ ಆದ ಇಲ್ಲ ಅನ್ನೋದ್ರ ಬಗ್ಗೆ ನನಗೆ ನಿಶ್ಚಯವಾಗಿ ಹೇಳ್ರಿ. ಮೊದಲು ಒಂದು ಉತ್ಪತ್ತಿ, ನಂತರ ಇನ್ನೊಂದರ ಉತ್ಪತ್ತಿ, ಅನಂತರ ಮತ್ತೊಂದರ ಉತ್ಪತ್ತಿ, ಹೀಗೆ ಕ್ರಮವಾಗಿದೆಯೋ ಅಥವಾ ಎಲ್ಲವೂ ಒಂದೇ ಕಾಲದಲ್ಲಿ ಉತ್ಪತ್ತಿ ಆಯಿತೋ? ಅಜ್ಜ ಅನ್ನಿಸ್ಕೊಂಡವ ಮೊದಲು ಹುಟ್ಟಿರಬೇಕು, ಅಪ್ಪ ಅಜ್ಜನ ನಂತರ ಹುಟ್ಟಿರಬೇಕು, ಮತ್ತೆ ಮಗ ಹುಟ್ಟಿದ ಮೇಲೆ ಅಪ್ಪನ ನಂತರ ಮಗ ಹುಟ್ಟಿರ್ಬೇಕು, ಅಪ್ಪ ಮೊದಲು ಹುಟ್ಟಿರ್ಬೇಕು, ಅಜ್ಜ ಅದಕ್ಕಿಂತ ಮೊದಲು ಹುಟ್ಟಿರ್ಬೇಕು, ಮೊಮ್ಮಗ ಕೊನೆಯಲ್ಲಿ ಹುಟ್ಟಿರ್ಬೇಕು. ಈ ರೀತಿ ಈ ಕ್ರಮ ಆದ ಇಲ್ಲ ಅಂತೇಳಿ 239ನೇ ವಿಷಯಾಂಕದೊಳಗೆ ಒಂದು ಪ್ರಶ್ನೆ ಅಷ್ಟೇ, ಶಿಷ್ಯನ ಪ್ರಶ್ನೆ. ಇದಕ್ಕೆ ವಿಷಯಾಂಕ ಉತ್ತರ ಕೊಡ್ತಾರೆ. 240ನೇ ವಿಷಯಾಂಕದೊಳಗೆ ಉತ್ತರ ಏನದ? ಸ್ವಪ್ನದಂತೆ ಕ್ರಮವಿಲ್ಲದೆ ಜಗತ್ತು ಭಾಸಮಾನವಾಗುತ್ತದೆ. ಗುರುಗಳದ ಉತ್ತರ ಇದು. ಈ ಜಗತ್ತೇನದ? ಸ್ವಪ್ನದಂತೆ ಕ್ರಮವಿಲ್ಲದೆ ಜಗತ್ತು ಭಾಸಮಾನವಾಗುತ್ತದೆ. ಅದನ್ನ ತಿಳಿಸಬೇಕು. ಇದು ಜಗತ್ತ ಹೆಂಗ ಯಾವ ಕ್ರಮದಾಗ ಉತ್ಪತ್ತಿ ಆಗ್ಯದ ಅಂತಂದ್ರ ಸ್ವಪ್ನದಂತೆ ಕ್ರಮವಿಲ್ಲದೆ ಜಗತ್ತು ಭಾಸಮಾನವಾಗುತ್ತದೆ. ಅದಕ್ಕೆ ನಿಜಗುಣ ಶಿವಯೋಗಿಗಳು ಹೇಳಾರಿಲ್ಲ, ವಿಷಮ ಸಂಸಾರವಿದನು ಏನಂತರಿ ಅಂದರು? ಕನಸೆಂದರಿ ಅಂದರು. ಕನಸಿನಂಗ ಇದು ಭಾಸಮಾನವಾಗ್ತದ ಅಂತ ಇದು ಉತ್ತರ. ಅದು ಹೆಂಗ ಅನ್ನಂತ ವಿಚಾರ ಅದಕ್ಕೆ ಉದಾಹರಣೆ ಕೊಡ್ತಾರ. ಒಂದು ಆಕಳು ಮತ್ತು ಒಂದು ಕರು. ಆಕಳು 5 ವರ್ಷದ್ದಿದೆ, ಕರು 5 ತಿಂಗಳದ್ದಿದೆ. ಒಂದು ಆಕಳು ಕರ ಹಾಕಬೇಕಾದ್ರೆ ಈ ಜಾಗೃತಾವಸ್ಥೆ ಒಳಗ ಸಮಯ ಬೇಕಲ್ಲ. ಕರ ಹಾಕಬೇಕಾದ್ರೆ 5 ವರ್ಷದ ಆಕಳ 5 ವರ್ಷ ಹಿಡಿಬೇಕು ಒಂದು ಕರ ಹಾಕಬೇಕಾದ್ರೆ. ಆದ್ರೆ ಇದೇನದ? ಸ್ವಪ್ನದೊಳಗ ಒಂದೇ ಸಲ ಆಕಳ ಮತ್ತ ಕರು ಎರಡು ಒಮ್ಮೆ ಬಂದ್ಬಿಡ್ತಾವ. ಸ್ವಪ್ನದಾಗ ಅಜ್ಜ ಮಗ ಮೊಮ್ಮಗ ಒಂದೇ ಕಾಲಕ್ಕೆ ಬರ್ತಾರ ಸ್ವಪ್ನದಾಗ. ಜಾಗೃತದೊಳಗ ಏನದ? ಕ್ರಮ ಅದ. ಆದ್ರೆ ಸ್ವಪ್ನದಾಗ ಏನದ? ಕ್ರಮ ಇಲ್ಲ. ಈ ಜಗತ್ತ ಜಾಗೃತದಂತೆ ಇಲ್ಲ. ಇದು ಜಗತ್ತ ಸ್ವಪ್ನದಂತೆ ಅದ. ಜಗತ್ತಿನ ಸೃಷ್ಟಿ ಜಾಗೃತದಂತೆ ಇಲ್ಲ. ಅದಕ್ಕೆ ಮೊದಲು ಆಕಳು ತೋರಿ ತದನಂತರ ಕರು ತೋರಿದೆ ಏನೂ ಇಲ್ಲ. ಸ್ವಪ್ನದಲ್ಲಿ ಏಕಕಾಲಕ್ಕೆ ತೋರಿದೆ, ಎರಡೂ ಏಕಕಾಲಕ್ಕೆ ತೋರಿವೆ. ಮೊದಲು ತಂದೆ ತಾಯಿ ಹುಟ್ಟಿರಬೇಕು, ತದನಂತರ ಮಗು ಹುಟ್ಟಬೇಕು, ಇದು ನಿಯಮವಿದೆ. ಆದರೆ ಸ್ವಪ್ನದಲ್ಲಿ ತಂದೆ ತಾಯಿ ಮಗು ಏಕಕಾಲಕ್ಕೆ ತೋರುತ್ತವೆ. ಇಲ್ಲಿ ಕ್ರಮ ಅಂತ ಇಲ್ಲ, ಏಕಕಾಲಕ್ಕೆ ತೋರಿವೆ. ಈ ಜಗತ್ತಿನ ಸೃಷ್ಟಿ ಒಳಗ ಕ್ರಮ ಅಂತ ಇಲ್ಲ, ಏಕಕಾಲಕ್ಕೆ ತೋರಿವೆ. ಚನ್ನಬಸವಣ್ಣವ್ರದೊಂದು ವಚನ ಬರ್ತದೆ. ಹೆಂಗ್ ಸೃಷ್ಟಿ ಆಯ್ತಪ್ಪ ಈ ಜಗತ್ತ ಅಂತಂದ್ರೆ, ಕನ್ನಡಿ ಒಳಗ ಪ್ರತಿಬಿಂಬ, ಈ ಜಗತ್ತಿನ ಪ್ರತಿಬಿಂಬ ಸೃಷ್ಟಿ ಮಾಡ್ತಿರಿಲ್ಲ ಒಂದೇ ಸಲ. ಜಗತ್ತಿಗೆ ಕನ್ನಡಿ ಹಿಡಿದ್ರಿ ಅಂತಂದ್ರೆ ಅದರೊಳಗೊಂದು ಕನ್ನಡಿ ಪ್ರತಿಬಿಂಬ ಸೃಷ್ಟಿ ಆಗ್ತದಿಲ್ಲ, ಹಾಗೆ ಸೃಷ್ಟಿಯಾಗ್ಯದಂತದ್ದು ಒಂದೇ ಸಲ ಏಕಕಾಲಕ್ಕೆ.
ಕನ್ನಡಿ ಖಾಲಿ ಇರ್ತದ. ಖಾಲಿ ಇದ್ದ ಕನ್ನಡಿಗೆ ನೀವು ಜಗತ್ತಿನ ಕಡೆ ಹಿಡಿದ್ರಿ ಅಂತಂದ್ರೆ ಒಂದೇ ಕ್ಷಣದಾಗ ಎಲ್ಲ ಕಾಡು, ಆನಿ, ಒಂಟಿ, ಹುಲಿ, ಮನುಷ್ಯ, ಆಕಾಶ, ಭೂಮಿ ಒಂದೇ ಕ್ಷಣದಾಗ ಕನ್ನಡಿ ಒಳಗೆ ಹೆಂಗ ಚಕ್ಕತ್ತ ತಯಾರಾಗ್ತದಲ್ಲ, ಸೃಷ್ಟಿ ಆಗ್ತದಲ್ಲ, ಹಂಗಾಗ್ತದ. ಹಂಗಾಗಿದೆ ಇದು ಜಗತ್ತು ಸೃಷ್ಟಿ ಅಂತೇಳಿ ಈ ಆಗಮಗಳಾಗ್ಲಿ, ವೀರಶೈವ ಸಿದ್ಧಾಂತ ಆಗಲಿ, ವೇದಾಂತ ಆಗಲಿ ಎಲ್ಲರೂ ಇದೇ ಒಪ್ಕೋತಾರೆ. ಒಂದೇ ಕ್ಷಣದಲ್ಲಿ ಕನ್ನಡಿ ಒಳಗ ನೀವು ಹಿಡಿದ್ರಿ ಒಂದು ಪಟ್ಟಣವನ್ನ ಕನ್ನಡಿ ಒಳಗ ಪ್ರತಿಬಿಂಬ ಹಿಡಿದ್ರಿ ಅಂದ್ರೆ ಆ ಪಟ್ಟಣದೊಳಗಿನ ಎಲ್ಲಾ ವಸ್ತುಗಳು ಒಂದೇ ಸಲ ಕನ್ನಡಿ ಒಳಗೆ ಸೃಷ್ಟಿ ಆಗ್ತಾವಿಲ್ಲ. ಈ ಹೊರಗೆ ಪಟ್ಟಣ ಕಟ್ಟಬೇಕಾದ್ರೆ ನಿಮ್ಗೆ ಎಷ್ಟೋ ದಿವಸ ರೋಡ್ ಮಾಡೋದಕ್ಕ, ಅದ್ರೊಳಗೆ ಡಿಸೈನ್ ಮನಿ ಕಟ್ಟೋದಕ್ಕ, ಬಜಾರ್ ಮಾಡೋದಕ್ಕ ಎಷ್ಟೋ ಸಮಯ ಹಿಡಿದು. ಆದ್ರೆ ಕನ್ನಡಿ ಒಳಗೆ ಅದೆಲ್ಲ ಒಟ್ಟು ಒಂದು ಕ್ಷಣದಾಗೆ ಪ್ರತಿಬಿಂಬ ರೂಪದಾಗ ಸೃಷ್ಟಿ ಆಗ್ತದಲ್ಲ. ಕನ್ನಡಿ ಒಳಗೆ ಹೆಂಗೆ ಪ್ರತಿಬಿಂಬ ಟಕ್ಕತ್ತ ಸೃಷ್ಟಿ ಆಗ್ತದ, ಅದಕ್ಕೆ ಟೈಮ್ ಹಿಡಿಯಂಗಿಲ್ಲಲ್ಲ. ಅದೇ ರೀತಿ ಈ ಒಂದು ಕನಸಿನೊಳಗ ಒಂದು ಕ್ಷಣದಾಗ ಎಲ್ಲವೂ ಸೃಷ್ಟಿ ಹೆಂಗಾಗ್ತದ, ಹಾಗೆ ಏನ್ ಮಾಡಬೇಕು, ಕನ್ನಡಿ ಒಳಗ ಎಲ್ಲವೂ ಒಂದು ಕ್ಷಣದಾಗ ಸೃಷ್ಟಿ ಆಗ್ತದಲ್ಲ. ಅದೇ ರೀತಿ ಈ ಜಗತ್ತು ಸೃಷ್ಟಿ ಆಗ್ಯದ ನೋಡಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಕ್ರಮ ಸೃಷ್ಟಿ. ಇಲ್ಲ ಪಂಚೀಕರಣ. ಕ್ರಮವತ್ ಸೃಷ್ಟಿ ಯಾರಿಗೆ ಹೇಳ್ಬೇಕು? ಕ್ರಮಬದ್ಧ ಸೃಷ್ಟಿ, ಕ್ರಮವಾದ ಸೃಷ್ಟಿ ಏನ್ ಹೇಳ್ಬೇಕಾಗ್ತದ? ಮೊದಲೊಬ್ಬ ಬ್ರಹ್ಮ ಇದ್ದ. ಆ ಬ್ರಹ್ಮನ ಹಣಿಯೊಳಗ ಒಂದು ಮೂಲ ಪ್ರಕೃತಿ ಅಂತಿತ್ತು, ಹೌದಲ್ರಿ? ಆ ಪ್ರಕೃತಿಯಿಂದ ಮುಂದೆ ಮಾಯೆ ಆಗಿ ಅಲ್ಲಿ ಆಕಾಶ ಆಗಿ, ಮತ್ತೆ ಆಕಾಶದಿಂದ ವಾಯುವಾಗಿ, ವಾಯುವಿಲಿಂತ ಅಗ್ನಿ ಆಗಿ, ಅಗ್ನಿಲಿಂತ ಜಲ ಆಗಿ, ಜಲದಿಂದ ಪೃಥ್ವಿ ಆಗಿ, ಪೃಥ್ವಿ ಆದ್ಮೇಲೆ ಎಲ್ಲ ಪಂಚೀಕರಣಗಳಾಗಿ, ಆಮೇಲೆ ಈ ಪ್ರಪಂಚ ಅಂತ ಸೃಷ್ಟಿ ಆಯಿತು. ಅವೆಲ್ಲ ಸೃಷ್ಟಿ ಆದ ಮೇಲೆ ಈ ವ್ಯಕ್ತಿಗಳು, ಜೀವಿಗಳು ಹುಟ್ಟ್ಯಾರ. ಮೊದಲು ಪ್ರಪಂಚ ಹುಟ್ಟಿದ್ದಿಲ್ಲ ಅಂತಂದ್ರೆ ಇವ್ರು ಬದುಕ್ತಿದ್ರಲ್ಲಿ. ಇವ್ರು ಬದುಕೋದಕ್ಕೆ ಮೊದಲ ಈಶ್ವರ ಎಲ್ಲ ಸೃಷ್ಟಿ ಮಾಡಿ ಇಟ್ಟು ಆಮೇಲೆ ಜೀವಿಗಳನ್ನು ಹುಟ್ಟಿಸಿದ. ಹಿಂಗ ಹೇಳಿದರೆ ಏನಾಗ್ತದ? ಸಮಾಧಾನ ಆಗ್ತದ. ಲಾಸ್ಟಿಗೆ ಮನುಷ್ಯ ಹುಟ್ಟ್ಯಾನ. ಯಾಕ? ಆಕಳ ಮೊದಲು ಹುಟ್ಟಿದ್ದಿಲ್ಲ ಅಂತಂದ್ರೆ ಅವ ಹಾಲು ಎದರ್ದು ಕುಡಿತಿದ್ದ. ಅದಕ್ಕೆ ಈಶ್ವರ ಮೊದಲು ಹಾಲು ಕೊಡೋದಕ್ಕ ಆ ಆಕಳುಗಳ ತಯಾರು ಮಾಡಿ ಆಮೇಲೆ ಮನುಷ್ಯ ಹುಟ್ಟಿಸಿದ ಹಾಲು ಕುಡಿಲಕ್ಕ ಅಂತ. ಜಗತ್ತೆಲ್ಲ ಓಟು ಸೃಷ್ಟಿ ಮಾಡಿ ಏನ್ ಮಾಡಿದ? ಮನುಷ್ಯ ಹುಟ್ಟಿಸಿದ. ಮನುಷ್ಯ ಈ ಜಗತ್ತನ್ನು ಆಳಲಿಕತ್ತಾನ. ಜಗತ್ತೇ ಇರ್ಲಾರ್ದೆ ಒಂದೇ ಸಲಕ್ಕೆ ಮನುಷ್ಯ ಹುಟ್ಟಿಸಿದ್ರ ಏನ್ ಮಾಡೋದು ಪಾಪ ಅಂತಂದ್ರೆ ಯಾವ್ದ್ರಿ? ಬಹಳ ಕರೆಕ್ಟ್ ಅದ, ಚಂದ ಅದ, ಪರ್ಫೆಕ್ಟ್ ಅದ. ಇದು ಏನಪ್ಪ? ಇದು ಯಾರಿಗೆ ಸಮಾಧಾನ ಕೊಡ್ತದಂದ್ರ ಮಧ್ಯಮ ಅಧಿಕಾರಿಗೆ ಸಮಾಧಾನ ಕೊಡ್ತದೆ. ಮಧ್ಯಮ ಅಧಿಕಾರಿಗೆ ಇದು ಕತೆ. ಬ್ರಹ್ಮಜ್ಞಾನದಿಂದವೇ ವ್ಯಾವಹಾರಿಕ ಜಗತ್ತ ಬಾಧವಾಗುತ್ತದೆ ಅಂತಂದ್ರ, ಬ್ರಹ್ಮಜ್ಞಾನದಿಂದವೇ ವ್ಯಾವಹಾರಿಕ ಜಗತ್ತು ಬಾಧವಾಗುತ್ತದೆ ಅಂತಂದ್ರ, ಆ ಒಂದು ಕಲ್ಲನ್ನ
ಬ್ರಹ್ಮ ಅಂತ ಅಂದು ಒಂದು ಸೆಕೆಂಡ್ನಾಗ ಬ್ರಹ್ಮನ ಅರಿವು ಇಲ್ಲದಕ್ಕೆ ಕಲ್ಲಾಗಿ ತೋರುತ್ತಿದೆ. ಬ್ರಹ್ಮನ ಅರಿವು ಉಂಟಾದರೆ ಕಲ್ಲು ಬ್ರಹ್ಮವೇ ಆಗಿರುತ್ತದೆ. ಬ್ರಹ್ಮವೇ ಕಲ್ಲಿನ ರೂಪದಲ್ಲಿ. ಬ್ರಹ್ಮನ ಮರೆವಾಯ್ತಂದ್ರೆ ಅವಾಗ ಬ್ರಹ್ಮನೇ ಕಲ್ಲಾಗಿ ತೋರ್ತದೆ. ಇಷ್ಟೇ ಅಲ್ಲ. ಕಲ್ಲಿಗೆ ಬ್ರಹ್ಮಗೆ ಎಷ್ಟು ದೂರ ಅದ ರೀ? ಕಲ್ಲಿಗೆ ಬ್ರಹ್ಮಿಗೆ ಎಷ್ಟು ದೂರದ? ಉತ್ತಮ ಅಧಿಕಾರಿಯ ದೃಷ್ಟಿಯಲ್ಲಿ ಕಲ್ಲಿಗೆ ಬ್ರಹ್ಮಗ ದೂರ ಇಲ್ಲವೇ ಇಲ್ಲ. ಒಂದು ಕಲ್ಲಿಗೆ ಬ್ರಹ್ಮಗ ದೂರ ಇಲ್ಲವೇ ಇಲ್ಲ. ಅಲ್ಲಿ ಕಲ್ಲನ್ನೋದು ಇಲ್ಲವೇ ಇಲ್ಲ. ಉತ್ತಮ ಅಧಿಕಾರಿ ದೃಷ್ಟಿ ಒಳಗೆ ಜಗತ್ತೇ ಇಲ್ಲ, ಸಂಸಾರ ಇಲ್ಲ, ಬ್ರಹ್ಮಾಂಡ ಇಲ್ಲ, ಪಿಂಡಾಂಡ ಇಲ್ಲ. ಅಲ್ಲಿ ಏನು ಇಲ್ಲವೇ ಇಲ್ಲ. ದೂರ ಅನ್ನೋದು ಇಲ್ಲವೇ ಇಲ್ಲ. ಅಲ್ಲಿ ಡಿಸ್ಟನ್ಸೇ ಇಲ್ಲ. ಅಲ್ಲಿ ಜಗತ್ತಿಗೆ ಬ್ರಹ್ಮಗ ದೂರ ಇಲ್ಲವೇ ಇಲ್ಲ. ಮಣ್ಣಿಗೆ ಮಡಿಕೆಗೆ ದೂರ ಇಲ್ಲವೇ ಇಲ್ಲ. ಆಭರಣಕ್ಕ ಬಂಗಾರಕ್ಕ ದೂರ ಇಲ್ಲವೇ ಇಲ್ಲ. ಉತ್ತಮ ಅಧಿಕಾರಿ ದೃಷ್ಟಿ ಒಳಗ ಆಭರಣ ಅನ್ನೋದು ಮಿಥ್ಯ, ಮಡಿಕೆ ಅನ್ನೋದು ಮಿಥ್ಯ, ಈ ಬ್ರಹ್ಮಾಂಡ ಸಂಸಾರ ಪಿಂಡಾಂಡ ಅನ್ನೋದು ಮಿಥ್ಯ. ಆ ಬ್ರಹ್ಮ ಒಂದೇ ಸತ್ಯ, ಬಂಗಾರ ಒಂದೇ ಸತ್ಯ, ಮಣ್ಣು ಒಂದೇ ಸತ್ಯ. ಉತ್ತಮ ಅಧಿಕಾರಿ ದೃಷ್ಟಿ ಒಳಗೆ ಇಷ್ಟೇ ಡೈರೆಕ್ಟ್. ಮಧ್ಯಮ ಅಧಿಕಾರಿಗೆ ಏನದಂದ್ರ ಒಂದು ಕಲ್ಲನ್ನ ಬಾಧೆ ಮಾಡಬೇಕು ಅಂತಂದ್ರೆ ಬ್ರಹ್ಮಜ್ಞಾನದಿಂದಲೇ ಬಾಧೆ ಆಗುತ್ತದೆ. ಅಂದ್ರೆ ಅದೆಂತ ಬ್ರಹ್ಮಜ್ಞಾನ ರೀ ಅಂದ್ರೆ ಅವಾಗ ಅವನಿಗೆ ಒಂದೀಟು ವಿವರಣೆ ಕೊಡಬೇಕಾಗ್ತದೆ. ಈ ಕಲ್ಲು ನೋಡಪ್ಪ, ಈ ಕಲ್ಲು ಎಲ್ಲಿದು ಬಂತು, ಇದರದು ಮೂಲ ವಸ್ತು ಯಾವುದು, ಇದಕ್ಕೆ ಅಧಿಷ್ಠಾನ ಯಾವುದು, ಪೃಥ್ವಿ. ಮತ್ತು ಪೃಥ್ವಿ ಕೂಡ ಅದು ಪರಮ ಅಧಿಷ್ಠಾನ ಅಲ್ಲ. ಪೃಥ್ವಿಯ ಹಿಂದ ಜಲನೇ ತಿರುಗಿ 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 ಗಟ್ಟಿಯಾಗಿ ಪೃಥ್ವಿ ಆಗ್ಯದ ನೋಡಪ್ಪ. ಮತ್ತೇನಾಯ್ತು? ಆ ಜಲ ಏನ್ ಮಾಡ್ತು? ಪೃಥ್ವಿ ಆಯ್ತು. ಜಲ ಎದರಿಂದ ಹುಟ್ಟಿತು? ಅಗ್ನಿಲಿಂತ ಹುಟ್ಟಿತು. ಅಗ್ನಿ ಎದರಿಂದ ಹುಟ್ಟಿತು? ಗಾಳಿಲಿಂತ ಹುಟ್ಟಿತು. ಗಾಳಿ ಎದರಿಂದ ಹುಟ್ಟಿತು? ಆಕಾಶಲಿಂತ ಹುಟ್ಟಿತು. ಆಕಾಶ ಎದರಿಂದ ಹುಟ್ಟಿತು? ಮಾಯೆಯಿಂದ ಹುಟ್ಟಿತು. ಮಾಯೆ ಅಥವಾ ಪ್ರಕೃತಿ ಎಲ್ಲದ? ಬ್ರಹ್ಮನ ಹಣಿ ಮೇಲೆ ಒಂದು ತಿಕ್ಕಳಿ ಇದ್ದಂಗ ಅದ. ಆಯ್ತು. ಬ್ರಹ್ಮನಿಂದ ಇವೆಲ್ಲ ಆಗಿ ಬಂದು ಪಂಚೀಕರಣ ಆಗಿ ಇಂಥದೊಂದು ಕಲ್ ತಯಾರಾಯ್ತು ನೋಡಪ್ಪ. ಹೌದ್ರಿ, ತಿಳಿತ್ರಿ ಅಂತ. ಈ ಕ್ರಮ ಯಾರಿಗಾಗಿ? ಮಧ್ಯಮ ಅಧಿಕಾರಿಗಳಿಗಾಗಿ ಇಲ್ಲಿ ಕ್ರಮ ಹೇಳಬೇಕಾಗ್ತದೆ ಹೊರತು ಉತ್ತಮ ಅಧಿಕಾರಿಯ ದೃಷ್ಟಿಯಲ್ಲಿ ಅಲ್ಲಿ ಯಾವ ಕ್ರಮನೂ ಇಲ್ಲ. ಅದು ಇಲ್ಲವೇ ಇಲ್ಲ. ಈಗ ನಿಮ್ಮ ಕೆಪಾಸಿಟಿ ನಿಮಗೆ ಬಿಟ್ಟದ್ದು. ಅದು ಇಲ್ಲವೇ ಇಲ್ಲ ಅಂತ ಒಂದು ಸೆಕೆಂಡ್ನಾಗೆ ಖಲಾಸ್ ಮಾಡ್ತಿರೋ ಏನ್ ಹಿಂಗೆಲ್ಲ ಕಚಿ ಮಾಡಿಕೊಂಡು ಖಾಲಿ ಮಾಡ್ತೀರ ನೋಡಪ್ಪ. ಉತ್ತಮ ಅಧಿಕಾರಿನೋ ಮಧ್ಯಮ ಅಧಿಕಾರಿನೋ ಒಂದೇ ಸೆಕೆಂಡ್ನಾಗ ಅದು ಇಲ್ಲವೇ ಇಲ್ಲ ಅನ್ನೋದು ನಿಮಗೆ ಕನ್ಫರ್ಮ್ ಆಗಿ ಬ್ರಹ್ಮದರ್ಶನ ಯತ್ರ ಯತ್ರ ಮನೋವ್ಯಾಪಿ ತತ್ರ ತತ್ರ ಬ್ರಹ್ಮದರ್ಶನ. ಈ ರೀತಿ ಆಯ್ತು ಅಂತಂದ್ರೆ ನೀವು ಉತ್ತಮ ಅಧಿಕಾರಿಗಳು. ನಮಗ ಆ ಒಂದು ದರ್ಶನ ನಮಗ್ ಆಗ್ತಾ ಇಲ್ಲ. ಆ ಒಂದು ದರ್ಶನ ನಮಗ್ ಆಗ್ತಾ ಇಲ್ಲ. ಮತ್ತೆ ಹೆಂಗ ದರ್ಶನ ಮಾಡ್ಕೋಬೇಕು ನಾವು ಬ್ರಹ್ಮನ ದರ್ಶನ ಅಂತಂದ್ರೆ ಅದನ್ನ ನಾವೇನ್ ಮಾಡಬೇಕು?
ಅದರ ಹಿಂದೆ ಯಾವುದೇ ಒಂದು ವಸ್ತುವನ್ನು ತಗೊಂಡ್ರೆ ಆ ವಸ್ತು ಪೃಥ್ವಿಲಿಂದ ತಯಾರಾಗ್ಯದ. ಪೃಥ್ವಿಲಿಂದ ಹಿಂದೆ ಪಂಚೀಕರಣಕ್ಕೆ ಹೋಗಿ ಆಮೇಲೆ ಬ್ರಹ್ಮಗೆ ಹೋಗಿ ಮುಟ್ಟಬೇಕು. ಅದು ಒಂದು ಪದ್ಧತಿ. ಈ ಪಂಚೀಕರಣದ ಮೂಲಕ ಬ್ರಹ್ಮನನ್ನು ತಲುಪುವುದು ಮಧ್ಯಮ ಅಧಿಕಾರಿಯ ಒಂದು ವಿಧಾನ. ಉತ್ತಮ ಅಧಿಕಾರಿ ವಿಧಾನ ಏಕಕಾಲಕ್ಕೆ ಅದು ಬ್ರಹ್ಮನೇ ಅಂತ ತಿಳ್ಕೊಳ್ಳೋದು. ಯಾವುದು ಸರಿ ಅನ್ನಿಸ್ತದ? ಮಧ್ಯಮ ಅಧಿಕಾರಿ ದೃಷ್ಟಿನಿಂದ ಪಂಚೀಕರಣದ ಮೂಲಕ ಸರಿ ಅನ್ನಿಸ್ತದ. ಉತ್ತಮ ಅಧಿಕಾರಿಯ ದೃಷ್ಟಿಲಿಂದ ಅದು ಇಲ್ಲವೇ ಇಲ್ಲ, ಜಗತ್ತನ್ನದು ಇಲ್ಲವೇ ಇಲ್ಲ, ಇದ್ರೂ ಅದು ಮಿಥ್ಯವಾಗ್ಯದ, ಸುಳ್ಳದು ಅಂತ. ಸ್ವಲ್ಪವೂ ಇಲ್ಲ ಅಂತ ಹೇಳ್ಯಾರಿಲ್ಲ, ಒಂದು ಚೂರೂ ಇಲ್ಲ ಅಲ್ಲಿ ಜಗತ್ತಿನಾಗ. ಜಗತ್ತನ್ನದು ಇಲ್ಲವೇ ಇಲ್ಲ. ಶಿಷ್ಯ ತಾಮೇ ರಂಚಕವೂ ನ ತಥ್ಯ, सकल अविद्या कारज मिथ्या, जो अज्ञान से उपजत जोई, ताके ज्ञान वादती ही होई. ಯಾವಾಗ ಬ್ರಹ್ಮ ಜ್ಞಾನದ ಅರಿವು ಮಾಡ್ಕೊತೀವಿ ಆವಾಗ ಅಲ್ಲಿ ಒಂದು ಚೂರು ಸತ್ಯ ಇಲ್ಲ, ಎಲ್ಲ ಸುಳ್ಳದ ಅಂತ ಹೇಳ. ಈಗೇನಾಯ್ತು? ನಿಮ್ಮ ಸಾಮರ್ಥ್ಯಕ್ಕೆ ಬಿಟ್ಟದ್ದು. ಹೇಗೆ ಮಾಡ್ತೀರಿ ನೋಡ್ರಿ. ತುತ್ತು 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 ಮಾಡಿ ಲಾಲಿಪಾಪ್ ಚೀಪದಂಗೆ ಚೀಪಿ ಚೀಪಿ ಕರಗಿಸ್ತಿರೋ, ಒಂದೇ ಸಲ ಕಡಲ್ ಅದು ಕಡ್ಕೊಂಡು ತಿಂದು ಬಿಡ್ತಿರೋ ಪೇಪರ್ಮೆಂಟು, ಅದು ನಿಮಗೆ ಬಿಟ್ಟದ್ದು. ಗಂಟೆಗಟ್ಟಲೆ ಚೀಪ್ ಹೊತ್ತು ಕುಂದಿರ್ತಿರೋ, ಏನು ಒಂದೇ ಸಲ ಖಾಲಿ ಮಾಡಿಬಿಡ್ತಿರೋ. ನಿಮ್ಮ ಕೆಪಾಸಿಟಿಗೆ ಬಿಟ್ಟದ್ದು. ಮಿಥ್ಯೆ ಅಂತೂ ಆದ. ಆ ಮಿಥ್ಯೆ ಮಾಡ್ಕೋಬೇಕಾದ್ರೆ ಏಕಕಾಲಕ್ಕ ಮಿಥ್ಯ. ಯತ್ರ ಯತ್ರ ಮನೋವ್ಯಾಪಿ ತತ್ರ ತತ್ರ ನಾಮ ಧೂಪ ದರ್ಶನಂ. ಯಾರಿಗೆ? ಜೀವದಾಸರಿಗೆ. ಜೀವದಾಸರು. ಯತ್ರ ಯತ್ರ ಮನೋವ್ಯಾಪಿ ತತ್ರ ತತ್ರ ಬ್ರಹ್ಮದರ್ಶನಂ. ದೇವದಾಸರು. ದೇವದಾಸರು ಜೀವದಾಸರು ಇಬ್ಬರು ದಿವೆಯಲ್ಲ. ಜೀವದಾಸ ಆಗ್ಬೇಕ ದೇವದಾಸ ಆಗ್ಬೇಕ ನೋಡ. ಶಿವರಾಜ್ ಗುರುಗಳಾಗಿರಪ್ಪ? ಕೇಳಿಸ್ಕೊತಾ ಇದ್ದೀರಾ? ಏನಾರ ನಿರ್ಣಯ ಬಂತ? ಸಮಾಧಾನ ಸಿಗ್ತಾ ಇದೆಯಾ? ನಮ್ಮ ಸಾಮರ್ಥ್ಯಕ್ಕೆ ಬಿಟ್ಟದ್ದು ದರ್ಶನ ಯಾವ ರೀತಿ ಮಾಡ್ಕೋಬೇಕು ಅಂತ. ಬ್ರಹ್ಮದರ್ಶನ ಅಂತ ಮಾಡ್ಕೊಳ್ಳೇಬೇಕು. ಸ್ಟೆಪ್ ಬೈ ಸ್ಟೆಪ್ ಹೋಗಿ ಮಾಡ್ಕೋತಿರೋ, ಏಕಕಾಲಕ್ಕೆ ಮಾಡ್ಕೋತಿರೋ ನೋಡ್ರಿ ಅಂತ ಒಂದು ಆಪ್ಷನ್ ಕೊಟ್ಟಾರ. ಉತ್ತಮ ಅಧಿಕಾರಿ, ಮಧ್ಯಮ ಅಧಿಕಾರಿ ಅಂತ. ಒಂದು ತತ್ವಪದ ಹಾಡ್ರಪ್ಪ. ಶಿವರಾಜ್ ಗುರುಗಳೇ, ಶರಣಾರ್ಥಿ ಒಂದು ತತ್ವಪದ ಹಾಡ್ತೀರಾ? ಪ್ರಸಾದ, ಜ್ಞಾನ ಪ್ರಸಾದ ಕೊಡ್ರಿ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ಆದಬಿಂದು ಕಳಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಗುರುವೇ ಸರ್ವಲೋಕಾನಾಂ ವಿಷಜೇ ಭೋರೋಗನಾಂ ನಿತ್ಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಜಯ ಗುರು ಸಿದ್ಧಾನಂದ ಪರಿಹರಿಸೋ ಭವ ಬಂದ, ಬಿಡುವೆ ನಿನ್ನ ಕಂದ, ನಿಮ್ಮ ಧ್ಯಾನವೇ ಮನಕಾನಂದ. ಜಯ ಗುರು ಸಿದ್ಧಾನಂದ ಪರಿಹರಿಸೋ ಭವ ಬಂದ, ಬಿಡುವೆ ನಿನ್ನ ಕಂದ, ನಿಮ್ಮ ಧ್ಯಾನವೇ ಮನಕಾನಂದ. ದೇಹವೇ ನಾನೆಂದರಿತೆ, ಈ ಮಾಯಾ ಮೋಹಕ್ಕೆ ಬೆರೆತೆ,
ಅರಿತೆ ನಿಮ್ಮ ಯೋಗ ಮಾರ್ಗವ ತೊರೆದೆ ಮೃತ್ಯುವು ಬರುತ್ತಿದೆ ಬರದೆ ಗುರು ಚಿತ್ತದೊಳಗೆ ನೀವಿರದೆ ಮೃತ್ಯುವು ಬರುತ್ತಿದೆ ಬರದೆ ಗುರು ಚಿತ್ತದೊಳಗೆ ನೀವಿರದೆ ಜಯ ಗುರು ಸಿದ್ಧಾನಂದ ಪರಿಹರಿಸೋ ಭವ ಬಂದ ಬಿಡುವೆನ ನಿನ್ನ ಕಂದ ನಿಮ್ಮ ಧ್ಯಾನವೇ ಮನಕಾನಂದ ಸಂಶಯ ಹರಿಸಿದ ತಂದೆ ಅದರಂಶೆಯೊಳಿರು ನೀವೆಂದೇ ಸಂಶಯ ಹರಿಸಿದ ತಂದೆ ಅದರಂಶೆಯೊಳಿರು ನೀನೆಂದೆ ಅನುದಿನ ಮನದಲ್ಲಿ ನಿಂದೆ ಆ ಘನವ ನೋಡು ನೀವೆಂದೆ ಅನುದಿನ ಮನದಲ್ಲಿ ನಿಂದೆ ಆ ಘನವ ನೋಡು ನೀನೆಂದೆ ಜಯ ಗುರು ಸಿದ್ಧಾನಂದ ಪರಿಹರಿಸೋ ಭವ ಬಂದ ಬಿಡುವೆನ ನಿನ್ನ ಕಂದ ನಿಮ್ಮ ಧ್ಯಾನವೇ ಮನಕಾನಂದ ನಿಮ್ಮ ಧ್ಯಾನವೇ ಮನಕಾನಂದ ಜೈ ಸದ್ಗುರುರಾಜ್ ಕಿ ಜೈ ಶರಣು 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 ಶರಣಾರ್ಥಿ ಬಹಳ ಹೆಂಗದ ನೋಡ್ರಿ ಹಾಡ ಚಂದ ಐತ್ರಪ್ಪ. ಓಕೆ, ಪಾಠ ಮುಕ್ತಾಯ ಮಾಡೋಣ. ಮತ್ತಿನ್ಯಾರು ಮಾತನಾಡೋರಿಗೆ ಅವಕಾಶ ಕೊಡಬೇಕು. ಸ್ಟಾರ್ಟ್ ನಾನೇ ತಗೊಂಡಿನಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ. ಅಲ್ಲಿಂದ ಇಲ್ಲಿ ತನಕ ಈ ಒಂದು ವೇದ, ಗುರು, ಬ್ರಹ್ಮ ಇವು ಎಲ್ಲ ಸತ್ಯ ಅಂದೇವಂತಂದ್ರೆ ಅದಕ್ಕೊಂದು ಸಮಸ್ಯೆ, ಮತ್ತೆ ಮಿಥ್ಯ ಅಂದ್ರೆ ಒಂದು ಸಮಸ್ಯೆ ಅಂತೇಳಿ ಶಿಷ್ಯನ ಪ್ರಶ್ನೆಯಿಂದ ಸ್ಟಾರ್ಟ್ ಆಗಿ ನಮಗೆ ಬ್ರಹ್ಮ ದರ್ಶನಕ್ಕೆ ತಗೊಂಡು ಬಂದು ನಿಂತದ. ಈ ಒಂದು ವಿಷಯವನ್ನು ಕುರಿತು ನಾಳೆ ಸಂಕ್ಷಿಪ್ತವಾಗಿ ಪುನರಾವರ್ತನೆ ಮಾಡಿಕೊಂಡು ಈ ಜಗತ್ತಿನ ಸೃಷ್ಟಿಯ ಕ್ರಮವನ್ನು ಮುಂದುವರಿಸೋಣ ಅಂತ ಹೇಳುವ ಮೂಲಕ ನನ್ನ ಚಿಂತನವನ್ನು ತಮ್ಮೆಲ್ಲರ ಶ್ರೀಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ನಾಳೆ ಪುನರಾವರ್ತನೆ ಪಾಠ ಇರ್ತದೆ, ಯಾರು ತಪ್ಪಿಸಬೇಡ್ರಿ. ಈ ಒಂದು ಹಿಂದೆ ಏನು ಹೇಳ್ಕೊಂಡು ಬಂದೀವಿ 10 ನಿಮಿಷನಾಗ ಅದೆಲ್ಲ ರಿಪೀಟ್ ಆಗ್ತದೆ. ಆಮೇಲೆ ಈ ಜಗತ್ ಸೃಷ್ಟಿ ಕ್ರಮದ ಬಗ್ಗೆ ಅವ್ರದ್ದೇನು ಅಭಿಪ್ರಾಯ ಆದ, ಸ್ವಪ್ನದಂತೆ ಏಕಕಾಲಕ್ಕೆ ಸೃಷ್ಟಿ ಆಗ್ಯದಂತ ಏನು ನಿಶ್ಚಲದಾಸರು ಹೇಳ್ಯಾರ, ಅದು ಹೆಂಗ ಸ್ವಪ್ನದಂತೆ ಏಕಕಾಲಕ್ಕೆ ಸೃಷ್ಟಿ ಆಗ್ಯದ ಅನ್ನೋದ್ರ ಬಗ್ಗೆ ಪರ್ಫೆಕ್ಟ್ ಮಾಡಿ ಕೊಡ್ತಾರ. ಅದು ನಾಳೆ ಮಾಡೋಣ ಅಂತ ಹೇಳುವ ಮೂಲಕ ನಾವು ಈ ಒಂದು ಪಾಠದಿಂದ ನಿರ್ಗಮಿಸ್ತಾ ಇದ್ದೀವಿ. ಮುಂದೆ ತಾವ್ಯಾರೇನು ಹೇಳ್ತೀರಿ ಹೇಳ್ಬೋದು.